ಹಾಯ್ ಎವ್ರಿವನ್. ನೋಡ್ರಿ, ಇವಾಗ ಆಲ್ರೆಡಿ ಆಗಿರುವಂತಹ ಎಸ್ ಎಸ್ ಸಿ ಜಿ ಡಿ ಶಿಫ್ಟ್ ಗಳ ಬಗ್ಗೆ ನಾವು ಅನಾಲಿಸಿಸ್ ಮಾಡ್ಕೊಂತ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಗಳು ಯಾವ ಬಂದಿದಾವ ಅಂತಂದ ಹೇಳಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ನೋಡೋಣ. ಆಲ್ರೆಡಿ ಪಾರ್ಟ್ 1 ನಾನು ಅಪ್ಲೋಡ್ ಮಾಡಿದೀನಿ. ಇದು ಸೆಕೆಂಡ್ ಪಾರ್ಟ್. ಎಲ್ರಿಗೂ ಶೇರ್ ಮಾಡ್ರಿ, ಅದರ ಸಬ್ಸ್ಕ್ರೈಬ್ ಆಗ್ರಿ. ಕ್ವಶನ್ ನೋಡ್ರಿ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂತ ಒಂದು ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ ವರ್ಷ ಅಂತಂದ ಹೇಳಿದ್ರೆ 1965 ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನಂದ್ರೆ ನಮ್ಮ ಭಾರತದಲ್ಲಿ ಸ್ಥಾಪನೆ ಆಗತ್ತೆ. ಇದ್ರ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅದ್ರ ಚೆನ್ನೈ ಒಳಗಡೆ ಕಂಡು ಬರುತ್ತೆ. ಇಲ್ಲಿ ಚೆನ್ನೈ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಅದನ್ನ ಎಲ್ಲಿಗೆ ಸ್ಥಳಾಂತರ ಮಾಡ್ತಾರೆ ಅಂತಂದ್ರೆ ನವದೆಹಲಿ ಅಂತಂದ ಹೇಳ್ತೀವಿ. ಎಲ್ಲಿಗೆ? ನವದೆಹಲಿಗೆ ಸ್ಥಳಾಂತರ ಮಾಡ್ತಾರ. ಇದು ತುಂಬಾ ಇಂಪಾರ್ಟೆಂಟ್. ನವದೆಹಲಿ ಇವಾಗ ಎಲ್ಲೈತೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ FCI ಇದು ನವದೆಹಲಿ ಒಳಗಡೆ. ಇದ್ರ ಅಂಡರ್ ಒಳಗಡೆ ಏನಂತಂದ ಹೇಳಿದ್ರೆ ಭಾರತದ ಹಸಿರು ಕ್ರಾಂತಿ ಬರುತ್ತೆ. ಯಾಕಂತಂದ ಹೇಳಿದ್ರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಏನಂತಂದ ಹೇಳಿದ್ರೆ ರಿಪೋರ್ಟ್ ಅನ್ನ ಕೊಡ್ತಾರ, ಫುಡ್ ಎಲ್ಲ ಕಮ್ಮಿ ಬಿದ್ದೈತೆ ಅಂತಂದ ಹೇಳಿ. ಆ ಟೈಮ್ ಒಳಗಡೆ ನಮ್ಮ ದೇಶದೊಳಗಡೆ ಹಸಿರು ಕ್ರಾಂತಿ ಉಂಟಾಗತ್ತ. ಈ ಹಸಿರು ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ನಾರ್ಮನ್ ಬೋರ್ಲಾಂಗ್ ಅಂತಂದ ಹೇಳ್ತೀವಿ. ಇದು ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಬಂತಂತಂದ ಹೇಳಿದ್ರೆ MS ಸ್ವಾಮಿನಾಥನ್ ಅಂತಂದ ಹೇಳ್ತೀವಿ. ಯಾರು? MS ಸ್ವಾಮಿನಾಥನ್. ಇವರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದ ಹೇಳಿ ಕರಿತೀವಿ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. 1962ರಲ್ಲಿ ಇಂಡಿಯಾ ವರ್ಸಸ್ ಚೀನಾ ಯುದ್ಧ ನಡೆಯುತ್ತ. ಆಮೇಲೆ 1965ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುತ್ತ. ಸೊ ಇಂಡಿಯಾ ಪಾಕಿಸ್ತಾನ ಯುದ್ಧ 1965ರಲ್ಲಿ ಯಾವ ಒಪ್ಪಂದದ ಮುಖಾಂತರ ಮುಗಿಯುತ್ತ? ತಾಷ್ಕೆಂಟ್ ಒಪ್ಪಂದದ ಮುಖಾಂತರ ಕಂಪ್ಲೀಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಪ್ರಕಾರ 2025 ಮತ್ತು 2026ರ ಆರ್ಥಿಕ ವರ್ಷಕ್ಕೆ GDP ಬೆಳವಣಿಗೆ ದರ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಎಷ್ಟಂತ? 6.5% ಇರುತ್ತೆ. ಸೊ IMF ಪ್ರಕಾರ GDP ಎಷ್ಟಿರುತ್ತೆ ಅಂತಂದ ಹೇಳಿದ್ರೆ 6.5% ಇರ್ತೈತಿ. ಇಷ್ಟ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕಾಯವೊಂದು ನಿರ್ದಿಷ್ಟ ಎತ್ತರದಿಂದ ಮುಕ್ತವಾಗಿ ಕೆಳಗೆ ಬೀಳುವಾಗ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ. ಅದಾದ ನಂತರ ಚಲನ ಶಕ್ತಿಯಾಗಿ ಚಲನ ಶಕ್ತಿಗೆ ಏನಂತಂದ್ರೆ ಕನ್ವರ್ಟ್ ಆಗತ್ತೆ. ಇದು ಏನ ಅಂತ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಇವಾಗ ಏನಂತಂದ್ರೆ ಒಂದು ಬಿಲ್ಡಿಂಗ್ ಅನ್ಕೊಳ್ಳೋಣ. ಈ ಬಿಲ್ಡಿಂಗ್ ಮೇಲೆ ನಾವು ನಿಂತ್ಕೊಂಡೇನಂತಂದ್ರೆ ಬಾಲ್ ಅನ್ನ ನಾನು ಕೆಳಗಡೆ ಎಸೆದೆ ಅಥವಾ ಬಾಲ್ ಅನ್ನ ಕೆಳಗಡೆ ಬಿಟ್ಟೆ. ಇಲ್ಲಿ ಮೇಲ್ಗಡೆ ನಾನು ಹಿಡ್ಕೊಂಡಾಗ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಬಿಟ್ಟ ನಂತರ ಏನಾಗತ್ತೆ, ಅದು ಕೆಳಗಡೆ ಉಳ್ತಾ ಬರುತ್ತಲ್ಲ, ಅದನ್ನ ನಾವು ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಸೊ ಅಂದ್ರೆ ಪ್ರಚನ್ನ ಶಕ್ತಿ ಕಡಿಮೆ ಆಗ್ತಾ ಏನಂತಂದ್ರೆ ಚಲನ ಶಕ್ತಿ ಜಾಸ್ತಿ ಆಗ್ತಾ ಬಾಲ್ ಏನಂದ್ರೆ ಓಡ್ಕೊಂತ ಹೋಗುತ್ತ. ಆಪ್ಷನ್ ಬಿ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ನೆಕ್ಸ್ಟ್, ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಡೋಪಿಂಗ್ ಪರೀಕ್ಷೆ ನಡೆಸಲು ಅಧಿಕಾರ ಹೊಂದಿರುವ ಸಂಸ್ಥೆ ಯಾವುದು ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಡೋಪಿಂಗ್ ಪರೀಕ್ಷೆಯನ್ನ ಯಾರು ನಡೆಸ್ತಾರ ಅಂತಂದ ಹೇಳಿದ್ರೆ ನಾಡಾದವ್ರು ನಡೆಸ್ತಾರೆ. ಯಾವುದು? ನಾಡಾ, ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂತಂದ ಹೇಳಿ. ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎಲ್ಲಾ ಕ್ರೀಡಾಪಟುಗಳಿಗೆ ಟೆಸ್ಟ್ ಅನ್ನ ತಗೊಂತಾರ. ನೆಕ್ಸ್ಟ್ ನೋಡ್ರಿ, ಈ ಕೆಳಗಿನ ನಾಯಕರಲ್ಲಿ ಯಾರು ಭಾರತದ ವಿಭಜನೆಯನ್ನ ತೀವ್ರವಾಗಿ ವಿರೋಧಿಸಿದ್ರು ಅಂತಂದೇಳಿ. ಸೊ ಇವರಲ್ಲಿ ಯಾರು ವಿರೋಧ ಮಾಡ್ತಾರೆ? ಮೊಹಮ್ಮದ್ ಅಲಿ ಜಿನ್ನಾ ಏನಂತಂದ ಹೇಳಿದ್ರೆ ಅವ್ರಿಗೆ ಸಪರೇಟ್ ಆಗಿ ಪಾಕಿಸ್ತಾನ ಅನ್ನೋ ದೇಶ ಬೇಕು ಅಂತಂದ ಹೇಳಿ. ಅದಕ್ಕೆ ಸಪೋರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಲಿಯಾಕತ್ ಅಲಿ, ಆಮೇಲೆ ಅಹಮದ್ ಅಲಿ ಅಂತಂದ ಹೇಳಿ. ಇವ್ರು ಯಾರು ಅಲ್ಲ. ಯಾರು ಅಪೋಸ್ ಯಾರು ಮಾಡ್ತಾರ ಅಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್ ಏನ್ ಮಾಡ್ತಾರ ಅಂದ್ರ ಭಾರತದ ವಿಭಜನೆ ಆಗೋದ್ ಬೇಡ, ಇಂಡಿಯಾ ಪಾಕಿಸ್ತಾನ 2 ದೇಶಗಳು ಅನ್ನೋದೇ ಬೇಡ, ಒಂದೇ ದೇಶ ಇರ್ಲಿ ಹಿಂದೂಸ್ತಾನ್ ಅಂತಂದೇಳಿ. ಸೊ ಇವ್ರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಗಡಿನಾಡು ಗಾಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ ಇವ್ರನ್ನ? ಗಡಿನಾಡು ಗಾಂಧಿ ಅಂತಂದ ಹೇಳಿ ಕರಿತೀವಿ. ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇವ್ರೊಂದು ಸೈನ್ಯವನ್ನ ರಚನೆ ಮಾಡ್ತಾರ ಬ್ರಿಟಿಷರ ಜೊತೆಗೆ ಯುದ್ಧ ಮಾಡಕ್ಕೆ. ಅವ್ರನ್ನ ನಾವು ಕೆಂಪಂಗಿ ದಳ ಅಂತ ಕರಿತೀವಿ. ಏನಂತ ಕರಿತೀವಿ? ಅವ್ರನ್ನ ನಾವು ಕೆಂಪಂಗಿ ದಳ ಅಂತಂದ ಹೇಳಿ ಕರಿತೀವಿ. ಇಷ್ಟ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್, ಆ ಸೈನಿಕರನ್ನ ಏನಂತ ಕರೀತಾರ ಅಂತಂದ ಹೇಳಿದ್ರೆ ಖುದಾಯಿ ಖಿದ್ಮತ್ಗಾರ್ ಅಂತಂದ ಹೇಳಿ. ಖುದಾಯಿ ಖಿದ್ಮತ್ಗಾರ್ ಅಂತಂದ ಹೇಳಿ ಕರೀತಾರ ಆ ಸೈನಿಕರನ್ನ. ಈ ಎಲ್ಲಾ ಪಾಯಿಂಟ್ಸ್ ಗಳು ಕ್ವಶನ್ಸ್ ಗಳು ಆಲ್ರೆಡಿ SSC ಎಕ್ಸಾಮ್ಸ್ ಗಳು ಬಂದಿದಾವ. ಆಮೇಲೆ ಈ ಸರ್ನು ಕೇಳಿದಾರ. ಯಾವ ವರ್ಷವು ಏನ್ರಿ? ಯಾವ ವರ್ಷವು 2013ರ ವರ್ಷದಂತೆ ಒಂದೇ ರೀತಿಯ ಕ್ಯಾಲೆಂಡರ್ ನ ಹೊಂದಿರುತ್ತ? ಸೊ 2013ದ ಕ್ಯಾಲೆಂಡರ್ ಹೆಂಗೈತಲ್ಲ, ಸೇಮ್ ಅದೇ ರೀತಿಯಾಗಿ ಯಾವ ವರ್ಷ ಹೊಂದಿರತ್ತ ಅಂತಂದೇಳಿ. ಯಾವ ವರ್ಷ ಅಂತಂದ ಹೇಳಿದ್ರೆ ಪ್ರತಿ 6 ವರ್ಷಕ್ಕೊಮ್ಮೆ ಅಂತಂದ ಹೇಳಿದ್ರೆ ಪ್ಲಸ್ 6 ಮಾಡ್ರಿ ಅಂತಂದ ಹೇಳಿದ್ರೆ 2019ರಲ್ಲಿ ಅಂತಂದ ಹೇಳಿದ್ರೆ ಸೇಮ್ ಥಿಂಗ್ಸ್ ಗಳನ್ನ ಹೊಂದಿರತ್ತ ಅಂತಂದ ಹೇಳಿ. ನೆಕ್ಸ್ಟ್, 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗೂ ಬರುತ್ತ.
ಇದನ್ನ ನಾವು ಮೆಹಲ್ ನೋಬಿಸ್ ಮಾದರಿ ಅಂತಂದ ಹೇಳಿ ಕರಿತೀವಿ. ಇದು ಯಾವ್ದಕ್ ಸಂಬಂಧಪಟ್ಟೈತಿ ಅಂತ ಹೇಳಿ, ಯಾವ್ದಕ್ ಸಂಬಂಧಪಟ್ಟೈತಿ? ಕೈಗಾರೀಕರಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪಂಚವಾರ್ಷಿಕ ಯೋಜನೆ ಅಂತಂದ ಹೇಳಿದ್ರ 2ನೇ ಪಂಚವಾರ್ಷಿಕ ಯೋಜನೆ. ಅದಾದ ನಂತರ 1ನೇ ಪಂಚವಾರ್ಷಿಕ ಯೋಜನೆ ಸಂಬಂಧಪಟ್ಟಿದ್ ಯಾವ್ದಂತಂದ ಹೇಳಿದ್ರೆ ಕೃಷಿ ಮತ್ತು ನೀರಾವರಿಗೆ. ಯಾವ್ದಕ್ಕ? ಕೃಷಿ ಮತ್ತು ನೀರಾವರಿಗೆ ಸಂಬಂಧಪಡುತ್ತ. ಅದನ್ನ ನಾವು ಏನಂತ ಕರಿತೀವಿ? ಹ್ಯಾರೋಡ್ ಮತ್ತು ಡೋಮರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹ್ಯಾರೋಡ್ ಮತ್ತು ಡೋಮರ್ ಅಂತಂದ ಹೇಳಿ ಕರಿತೀವಿ. ಈ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಇವುಗಳನ್ನ ಕಂಟ್ರೋಲ್ ಮಾಡೋದು ಯಾವುದು? ಯೋಜನಾ ಆಯೋಗ. ಆಮೇಲೆ ಅದ್ ಏನಾಗಿ ಕನ್ವರ್ಟ್ ಆಗೈತೆ? ನೀತಿ ಆಯೋಗ ಆಗಿ ಇವಾಗ ಚೇಂಜ್ ಆಗೈತೆ. ಯಾವಾಗ? 2015 ನೆಕ್ಸ್ಟ್ ಗಿಡ್ಡ ಅಂತಂದೇಳಿ. ಗಿಡ್ಡ ಅನ್ನೋ ಒಂದು ಜನಪ್ರಿಯ ನೃತ್ಯ ಬರುತ್ತ. ಅದು ಯಾವ ರಾಜ್ಯಕ್ಕೆ ಸಂಬಂಧಪಡುತ್ತಂದ್ರ ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಡುತ್ತ. ಯಾವ ರಾಜ್ಯಕ್ಕೆ? ಗಿಡ್ಡ ಅನ್ನೋದು ಪಂಜಾಬ್ ರಾಜ್ಯಕ್ಕೆ. ಸೇಮ್ ಅದೇ ತರ ರಾಜಸ್ಥಾನದ ಒಂದು ಬುಡಕಟ್ಟು ಜನಾಂಗ ಬಿಲ್ ಬುಡಕಟ್ಟು ಜನಾಂಗ ಅಂತಂದ ಹೇಳಿ ಬರುತ್ತ. ಅಲ್ಲಿ ಯಾವ ನೃತ್ಯ ಮಾಡ್ತಾರ ಅಂತಂದ ಹೇಳಿದ್ರೆ ಗೈರ್ ಅನ್ನೋ ಒಂದು ನೃತ್ಯವನ್ನ ಮಾಡ್ತಾರ. ಗಿಡ್ಡ ಅನ್ನೋದು ಯಾವ್ದಕ್ಕಂತಂದ ಹೇಳಿದ್ರೆ ಪಂಜಾಬ್ಗೆ ಸಂಬಂಧಪಟ್ಟದ್ರ. ರಾಜಸ್ಥಾನದ ಏನಂತಂದ ಹೇಳಿದ್ರೆ ಗೈರ್ ಅನ್ನೋದು ಅಂತ ಹೇಳಿ ಬರ್ತಿದೆ. ಇದು ಸ್ವಲ್ಪ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಬರುತ್ತೆ ರಾಜಸ್ಥಾನದಲ್ಲಿ ಕಲ್ಬಲಿ ಅಂತಂದ ಹೇಳಿ. ಕಲ್ಬಲಿ ಇದು ಹಾವುಗಾರರು ಬರ್ತಾರಲ್ಲ, ಹಾವಾಟಗಾರರು, ಹಾವುಗಳನ್ನ ಹಿಡಿಯೋರು, ಅವರು ಮಾಡುವಂತಹ ನೃತ್ಯ ಕಲ್ಬಲಿ ಅಂತಂತ ಹೇಳಿ. ಆಮೇಲೆ ಇನ್ನೊಂದು ಪಂಜಾಬ್ ಒಳಗಡೆ ಇನ್ನೊಂದು ಡ್ಯಾನ್ಸ್ ಬರುತ್ತ ಭಾಂಗ್ರಾ ಅಂತಂದ ಹೇಳಿ. ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಭಾಂಗ್ರಾ ಡ್ಯಾನ್ಸ್ ಅಂತಂದ ಹೇಳ್ತೀವಲ್ಲ ಅದು. ಆಮೇಲೆ ಇನ್ನೊಂದು ಪಂಜಾಬ್ ಒಳಗಡೆ ಒಂದು ಉತ್ಸವವನ್ನ ಮಾಡ್ತಾರ, ಬೈಸಾಖಿ ಉತ್ಸವ ಅಂತಂದ ಹೇಳ್ತೀವಿ. ಬೈಸಾಖಿ ಉತ್ಸವ. ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು. 1919 ಏಪ್ರಿಲ್ 13ನೇ ತಾರೀಕು ಏನ್ ನಡೆಯುತ್ತ? ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ. ಅದು ಪಂಜಾಬ್ನ ಅಮೃತ್ಸರ್ ಬಳಿ ಐತೆ. ಎಲ್ಲಿ? ಪಂಜಾಬ್ನ ಅಮೃತ್ಸರ್ ಬಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಗೈರ್ ನೃತ್ಯ. ಅದ್ ನಾನು ಅವಾಗ್ಲೇ ಹೇಳಿದ್ನಲ್ಲ, ಸೇಮ್ ಅದೇ ತರ ಗೈರ್ ನೃತ್ಯ ಯಾವ್ದಕ್ಕಂತಂದ ಹೇಳಿದ್ರೆ ರಾಜಸ್ಥಾನದೊಳಗಡೆ ಕಂಡು ಬರುವಂತಹ ಒಂದು ನೃತ್ಯವಾಗೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ರಾಜಸ್ಥಾನದೊಳಗಡೆ ಘೂಮರ್ ಅಂತಂದ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು? ಘೂಮರ್ ಅಂದ್ರೆ ಸುತ್ತಾ ಇರೋದು ಯಾವಾಗ್ಲೂ. ಘೂಮರ್ ಅನ್ನೋ ಒಂದು ಬರುತ್ತೆ. ಆಮೇಲೆ ಆಲ್ರೆಡಿ ಹೇಳಿದ್ನಲ್ಲ ಕಲ್ಬೆಲಿಯಾ ಅಂತಂದ ಹೇಳಿ. ಅದಾದ ನಂತರ ಆಪರೇಷನ್ ಇನ್ನೊಂದ್ ಯಾವ್ದು? ಮಾರ್ಚ್ 2025ರಲ್ಲಿ ವಿಪತ್ತು ಪರಿಹಾರಕ್ಕಾಗಿ ಭಾರತ ಸರ್ಕಾರವು ಯಾವ ನೆರೆಯ ದೇಶದೊಂದಿಗೆ ಆಪರೇಷನ್ ಬ್ರಹ್ಮವನ್ನ ಪ್ರಾರಂಭ ಮಾಡುತ್ತೆ? ಅಂದ್ರೆ ವಿಪತ್ತು ಉಂಟಾಗತ್ತೆ 2025 ಮಾರ್ಚ್ ಒಳಗಡೆ. ಅದು ಯಾವ ದೇಶದೊಂದಿಗೆ ಅಂತಂದ್ರೆ ಮಯನ್ಮಾರ್ ದೇಶದೊಂದಿಗೆ ಆಪರೇಷನ್ ಬ್ರಹ್ಮ ಅನ್ನೋ ಒಂದು ಥಿಂಗ್ಸ್ ಅನ್ನ ಮಾಡತ್ತ. ಸೇಮ್ ಅದೇ ತರ ಈ ಹಿಂದೆ ನೇಪಾಳದ ಜೊತೆಗೆ ಸೇಮ್ ಅದೇ ತರ ಅಲ್ಲಿ ಕೂಡ ಏನಂತಂದ ಹೇಳಿದ್ರೆ ವಿಪತ್ತು ಉಂಟಾಗದಾಗ, ನೈಸರ್ಗಿಕ ವಿಪತ್ತು ಉಂಟಾದಾಗ ಅಲ್ಲೂ ಕೂಡ ಒಂದು ಇದು ಮಾಡಿರತ್ತ ಆಪರೇಷನ್ ಅಂತಂದ ಹೇಳಿದ್ರೆ. ಯಾವ ಆಪರೇಷನ್? ಮೈತ್ರಿ ಅಂತಂದ ಹೇಳ್ತೀವಿ. ಯಾವ್ದು? ಆಪರೇಷನ್ ಮೈತ್ರಿ. ನೇಪಾಳದಲ್ಲಿ ಭೂಕಂಪ ಆದಾಗ ಸೇಮ್ ಅದೇ ತರ ಉಕ್ರೇನ್ ಮತ್ತು ರಷ್ಯಾ ವಾರ್ ನಡೀತಿರತ್ತಲ್ಲ, ಅವಾಗ ಭಾರತೀಯರನ್ನ ನಮ್ಮ ಭಾರತ ದೇಶಕ್ಕೆ ತಗೊಂಡ್ ಬರಕ ಒಂದು ಆಪರೇಷನ್ ನಡೆತಾರ. ಅದ್ರ ಹೆಸರು ಏನಂತಂದ ಹೇಳಿದ್ರೆ ಆಪರೇಷನ್ ಗಂಗಾ ಅಂತಂದ ಹೇಳಿ. ಯಾವ್ದು? ಆಪರೇಷನ್ ಗಂಗಾ. ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಇವಾಗ ಒಂದು ಪಾಯಿಂಟ್ ಏನಂತಂದ ಹೇಳಿದ್ರೆ ನೈಸರ್ಗಿಕ ವಿಪತ್ತುಗಳಂತಂದ ಹೇಳಿ ಬಂತಲ್ಲ, ಈ ಕಡೆ ಬರುವಂತ ಬಾರ್ಡರ್ ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಇಲ್ಲಿರೋದು 24 ಡಿಗ್ರಿ ಪ್ಯಾರಲಲ್ ಅಂತಂದ ಹೇಳಿ. ಅದಾದ ನಂತರ ಇಲ್ಲಿ ಪಾಕಿಸ್ತಾನ ಇದ್ರ ನಡುವೆ ಬರೋದೇನಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ. ಸೊ ಆಫ್ಘಾನಿಸ್ತಾನ್ ಮತ್ತು ಇಂಡಿಯಾ ನಡುವೆ ಬರೋದೇನಂತಂದ ಹೇಳಿದ್ರೆ ಡ್ಯುರಾಂಡ್ ರೇಖೆ ಅಂತಂದ ಹೇಳ್ತೀವಿ. ಡ್ಯುರಾಂಡ್ ರೇಖೆ. ಆಮೇಲೆ ಪಾಕಿಸ್ತಾನ ಇಂಡಿಯಾ ನಡುವೆ ಬರೋದು ರ್ಯಾಡ್ ಕ್ಲಿಪ್ ಅಂತ ಹೇಳಿ. ಆಮೇಲೆ ಇಂಡಿಯಾ ಮತ್ತು ಚೀನಾ ನಡುವೆ ಬರೋದು ಯಾವ್ದಂತಂದ ಹೇಳಿದ್ರೆ ಮ್ಯಾಕ್ ಮೋಹನ್ ಅಂತಂದ ಹೇಳ್ತೀವಿ. ಮ್ಯಾಕ್ ಮೋಹನ್. ಸೇಮ್ ಅದೇ ತರ ಈ ಕಡೆ ಮಯನ್ಮಾರ್ ದೇಶ ಬರುತ್ತೆ. ಇಲ್ಲಿ ನೈಸರ್ಗಿಕವಾಗಿ ಪರ್ವತಗಳು ಕಂಡು ಬರ್ತಾವ ಗಡಿ ರೇಖೆಯಾಗಿ. ಅವುಗಳನ್ನ ನಾವು ಪಟ್ಕಾಯ್ ಬಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಟ್ಕಾಯ್ ಬಮ್ ಪರ್ವತ ಶ್ರೇಣಿ ಅಂತಂದ ಹೇಳಿ. ಅದ್ರದ್ದು ಎಕ್ಸ್ಟೆಂಡ್ ಆಗಿರೋ ಪರ್ವತಗಳು ಏನಂತಂದ ಹೇಳಿದ್ರೆ ಸಮುದ್ರದಲ್ಲಿ ಕಾಣಿಸ್ತಾವ. ಅವುಗಳನ್ನ ನಾವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತಂದ ಹೇಳಿ ಕರಿತೀವಿ. ನೋಡ್ರಿ ಎಷ್ಟು ಚಂದ ಐತೆ ಜಿಯೋಗ್ರಫಿ. ಅದು ಎಲ್ಲ UPSC KS ಲೆವೆಲ್. ನೆಕ್ಸ್ಟ್ ನೋಡಿ ಧುವಂದರ್ ಅಂತಂದೇಳಿ. ಸೊ ಧುವಂದರ್ ಜಲಪಾತ ಇದು ಯಾವ ನದಿಗೆ ಕಂಡು ಬರುತ್ತಂತಂದ್ರೆ ಅದ್ರ ನರ್ಮದಾ ನದಿಗೆ ಕಂಡು ಬರುತ್ತ. ನರ್ಮದಾ ನದಿಗೆ. ಅದು ಯಾವ ನಗರದ ಹತ್ರ ಅಂತಂದ್ರೆ ಜಬಲ್ಪುರ್ ಅನ್ನೋ ಒಂದು ನಗರ ಕಂಡು ಬರುತ್ತ. ಸೊ ಅಲ್ಲಿ ಕಂಡು ಬರುವಂತಹ ಒಂದು ಜಲಪಾತ ಧುವಂದರ್ ಜಲಪಾತ ಅಂತಂದ ಹೇಳಿ ಕರಿತೀವಿ. ಇದು ನರ್ಮದಾ ನದಿಗೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಂಡು ಬರ್ತೈತಿ ನೋಡ್ರಿ. ಯಾವ್ದಂತಂದ ಹೇಳಿದ್ರ ನರ್ಮದಾ ನದಿ ಬಂತು ಅಂತಂದ ಹೇಳಿದ್ರ. ನರ್ಮದಾ ನದಿ ಏನಂತಂದ ಹೇಳಿದ್ರೆ ಈ ಕಡೆ ಹರಿಯುತ್ತೆ.
ಸೊ ಧುವಂಧರ್ ಜಲಪಾತ ಒಂದು, ಅದ್ರ ಜೊತೆಗೆ ಇದು ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಮಧ್ಯಪ್ರದೇಶದ ಅಮರಕಂಟಕ ಬೆಟ್ಟಗಳಲ್ಲಿ. ಎಲ್ಲಿ ಹುಟ್ಟುತ್ತ ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಹುಟ್ಟುತ್ತ. ಅದಾದ ನಂತರ ಈ ನದಿಗೆ ಅಡ್ಡಲಾಗಿ ಒಂದು ಡ್ಯಾಮ್ ಅನ್ನ ಕಟ್ತಾರ. ಅದನ್ನ ನಾವು ಸರ್ದಾರ್ ಸರೋವರ್ ಡ್ಯಾಮ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ದಾರ್ ಸರೋವರ್ ಡ್ಯಾಮ್. ಇನ್ನೊಂದ್ ಯಾವ್ದಂತಂದ್ರೆ ಇಂದಿರಾ ಸರೋವರ್ ಅಂತಂದ್ ಹೇಳ್ತೀವಿ. ಆಮೇಲೆ ಯಾವ್ದು ಜಲಪಾತ? ಧುವಂಧರ್ ಜಲಪಾತ. ಇನ್ನೊಂದ್ ಜಲಪಾತ ಬರುತ್ತೆ ಕಪಿಲಧಾರಾ ಜಲಪಾತ. ಇದು ಕೂಡ ನರ್ಮದಾ ನದಿ ದಡದಲ್ಲೇ ಐತೆ. ನೆಕ್ಸ್ಟ್ 2008ರಲ್ಲಿ ಮೊದಲ IPL ಫೈನಲ್ ಅನ್ನ ಎಲ್ಲಿ ಅಂದ್ರೆ ಯಾವ ಕ್ರೀಡಾಂಗಣದಲ್ಲಿ ನಡೆಸಿದಾರ ಅಂತ ಕ್ವಶನ್ ಅನ್ನ ಕೇಳಿದಾರೆ. ಎಸ್, ಯಾವ್ದ್ರಲ್ಲಿ ಅಂತಂದೇಳ ಮುಂಬೈ ಒಳಗಡೆ DY ಪಾಟೀಲ್ ಕ್ರೀಡಾಂಗಣ. ವಾಂಕಡ್ ಕ್ರೀಡಾಂಗಣ ಅಲ್ಲ, ನವಿ ಮುಂಬೈನ DY ಪಾಟೀಲ್ ಕ್ರೀಡಾಂಗಣದೊಳಗಡೆ ಇದನ್ನ ನಡೆಸ್ತಾರ. ಸೊ ಇಲ್ಲಿ ಈ ಪಂದ್ಯದೊಳಗಡೆ ರಾಜಸ್ಥಾನ್ ರಾಯಲ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಮೊದಲ ಟ್ರೋಫಿಯನ್ನ ಗೆಲ್ಲುತ್ತ. RR ಶೇನ್ ವಾರ್ನ್ ಕ್ಯಾಪ್ಟನ್ ಇರ್ತಾರ ಆ ಟೈಮ್ ಒಳಗಡೆ. ಇದು ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಂದು ಬಸ್ಸು 1 ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ 10 ಗಂಟೆಗಳ ಕಾಲ ಚಲಿಸುತ್ತ. ಒಂದು ರೈಲು ಅದೇ ಬಸ್ಸಿಗಿಂತ 100 ಮೀಟರ್ ಹೆಚ್ಚು ದೂರವನ್ನ 5 ಗಂಟೆಗಳಲ್ಲಿ ಕ್ರಮಿಸಿದ್ರ ಆ ರೈಲಿನ ವೇಗ ಎಷ್ಟು ಅಂತ ಕೇಳಿದಾರ. ಇದೇನಿಲ್ಲ, ಸಿಂಪಲ್. ಸೊ ಒಂದ್ ಬಸ್ಸಿನ ಬಗ್ಗೆ ನಾವು ಇವಾಗ ಕಂಡುಹಿಡ್ಕೊಳ್ಳೋಣ. ಇವಾಗ ಏನಂತಂದ್ರೆ ಇದು ಬಸ್ ಏನಂತಂದ್ರೆ 80 ಕಿಲೋಮೀಟರ್ ವೇಗದಲ್ಲಿ ಸ್ಪೀಡ್ ಐತೆ. 80 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 10 ಗಂಟೆಗಳ ಕಾಲ. ಎಷ್ಟು? 10 ಗಂಟೆಗಳ ಕಾಲ ಚಲಿಸುತ್ತ. ಹಂಗಾದ್ರೆ ಡಿಸ್ಟೆನ್ಸ್ ಎಷ್ಟಾಗತ್ತೆ? ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. 80 ಇಂಟು 10 ಅಂತಂದ್ರೆ 800 ಕಿಲೋಮೀಟರ್ ಆಯ್ತು. ಸೊ ಅದಕ್ಕಿಂತ ಬಸ್ಸಿಗಿಂತ 100 ಮೀಟರ್ ಜಾಸ್ತಿ ಅಂದ್ರೆ 0.1 ಕಿಲೋಮೀಟರ್ ಜಾಸ್ತಿ ಯಾವುದು? ರೈಲು ಅಂತಂದ್ ಹೇಳ್ತೀವಿ. ರೈಲ್ ಎಷ್ಟು ಡಿಸ್ಟೆನ್ಸ್ ಹೋಗುತ್ತಾ? 800.1 ಕಿಲೋಮೀಟರ್ ನಷ್ಟು ದೂರ ಜಾಸ್ತಿ ಚಲಿಸುತ್ತ. ಅದನ್ನ ಎಷ್ಟು ಟೈಮ್ ಒಳಗಡೆ? ಟೈಮ್ ಈಕ್ವಲ್ ಟು 5 ಗಂಟೆ ಒಳಗಡೆ. ಈಗ ನಮ್ಗೆ ಏನ್ ಬೇಕು? ವೇಗ ಬೇಕು. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ 10. ಡಿಸ್ಟೆನ್ಸ್ ಎಷ್ಟೈತೆ? 800.1 ಐತೆ. ಟೈಮ್ ಎಷ್ಟೈತೆ? 5 ಐತೆ. ಇವಾಗ ಎಷ್ಟು ಬರುತ್ತೆ ನೋಡ್ರಿ? 160.02 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ ಬರ್ತೈತಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಛತ್ ಪೂಜೆ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರಂತಂದ್ ಹೇಳಿ. ಯಾವ ರಾಜ್ಯದಲ್ಲಿ ಅಂತಂದ್ರೆ ಬಿಹಾರ್ ಒಳಗಡೆ. ಬಿಹಾರ್, ಅದಾದ ನಂತರ ಜಾರ್ಖಂಡ್, ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಉತ್ತರ ಪ್ರದೇಶ್. ಈ 3 ರಾಜ್ಯಗಳಲ್ಲಿ ಛತ್ ಪೂಜೆಯನ್ನ ಆಚರಣೆ ಮಾಡ್ತಾರ. ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತಂದ್ರೆ ಸೂರ್ಯದೇವ. ಯಾರ್ಯಾರಿಗೆ? ಸೂರ್ಯದೇವ ಮತ್ತು ಆತನ ಪತ್ನಿಯಾದಂತಹ ಮಾಯಾ, ಚತಿ ಮಾಯಾ ಅಂತಂದ್ ಹೇಳ್ತೀವಲ್ಲ. ಸೊ ಅವರಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಛತ್ ಪೂಜೆ ಅಂತಂದೇಳಿ. ಪತ್ನಿ ಉಷಾ ಅಂತಾನೂ ಕೂಡ ಕರಿತೀವಿ ಇವ್ರನ್ನ. ಅದಾದ ನಂತರ ನೆಕ್ಸ್ಟ್ ಕ್ವಶನ್. 2021ರ ವರ್ಷದಲ್ಲಿ ನಡೆದಂತಹ 13ನೇ ಬ್ರಿಕ್ಸ್ ಶೃಂಗಸಭೆಯನ್ನ ಯಾವ ದೇಶದಲ್ಲಿ ಆಯೋಜಿಸಿತ್ತು? ನೋಡ್ರಿ, ಬ್ರಿಕ್ಸ್ ಅನ್ನೋದೇನಂತಂದ್ರೆ ತುಂಬಾ ಒಂದು ದೊಡ್ಡ ಆರ್ಗನೈಸೇಷನ್. ಬಿ ಅಂತಂದ್ ಹೇಳಿದ್ರೆ ಬ್ರೆಜಿಲ್ ಅಂತಂದ್ ಹೇಳ್ತೀವಿ. ಆರ್ ಅಂತಂದ್ ಹೇಳಿದ್ರೆ ರಷ್ಯಾ ಅಂತಂದ್ ಹೇಳ್ತೀವಿ. ಐ ಅಂತಂದ್ ಹೇಳಿದ್ರೆ ಇಂಡಿಯಾ. ಸಿ ಅಂತಂದ್ ಹೇಳಿದ್ರೆ ಚೀನಾ. ಎಸ್ ಅಂತಂದ್ ಹೇಳಿದ್ರೆ ಸೌತ್ ಆಫ್ರಿಕಾ. ಈ 5 ಮಹಾನ್ ಅಭಿವೃದ್ಧಿ ಹೊಂದಿದ ದೇಶಗಳು ಅದು ಬ್ರಿಕ್ಸ್ ಅಂತಂದ್ ಹೇಳ್ತೀವಿ. ಮೋಸ್ಟ್ ಸ್ಟ್ರಾಂಗೆಸ್ಟ್ ಆರ್ಗನೈಸೇಷನ್ ಇನ್ ದ ವರ್ಲ್ಡ್. UNO ಆದ ನಂತರ ಮೋಸ್ಟ್ ಸ್ಟ್ರಾಂಗ್ ಇರೋದು ಯಾವ್ದಂತಂದ್ ಹೇಳಿದ್ರೆ ಬ್ರಿಕ್ಸ್ ಅಂತಂದ್ ಹೇಳ್ತೀವಿ. ಎಸ್, ಇದ್ರದ್ದು ಒಂದು ಶೃಂಗಸಭೆಯನ್ನ 2021ರಲ್ಲಿ ನಡೆಸ್ತಾರ. ಅದು ಎಲ್ಲಿ ನಡೆಸ್ತಾರ ಅಂತಂದ್ರೆ ಭಾರತದೊಳಗಡೆ. ಭಾರತದೊಳಗಡೆ ನಡೆಸ್ತಾರ. ಇವಾಗ ಎಲ್ಲಿ ನಡೆಸ್ತಾರ ಅಂತ ನೋಡ್ರಿ, 2026 ಅದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಧಾರ್ಮಿಕ ಸಾಮರಸ್ಯ ಮತ್ತು ಆಡಳಿತಾತ್ಮಕ ದಕ್ಷತೆ ಎರಡಕ್ಕೂ ಒತ್ತು ನೀಡಿದಂತಹ ಮೊಘಲ್ ದೊರೆ ಯಾರು ಅಂತ ಕ್ವಶನ್ ಕೇಳಿದ್ರೆ ಯಾರಂತಂದ್ರೆ ಅಕ್ಬರ್. ಸೊ ಟೋಟಲ್ ಮೊಘಲ್ರಲ್ಲಿ ಪ್ರಾಪರ್ ಆಗಿ ಆಡಳಿತ ನಡೆಸಿದಂತ ಒಬ್ಬನ್ ಪರ್ಸನ್ ಯಾರಂತಂದ್ ಹೇಳಿದ್ರೆ ಅಕ್ಬರ್ ಅಂತಂದ್ ಹೇಳ್ತೀವಿ. ಆಮೇಲೆ ಇವರೊಂದು ಹೊಸ ಪಂಥವನ್ನ ಸ್ಟಾರ್ಟ್ ಮಾಡ್ತಾರ, ದಿನ್ ಇ ಇಲಾಯಿ ಅಂತಂದ್ ಹೇಳಿ. ಯಾವ್ದು? ದಿನ್ ಇ ಇಲಾಯಿ ಅಂತಂದ್ ಹೇಳಿ. ಅದಾದ ನಂತರ ಇವರು ಜಿಜಿಯಾ ಅಥವಾ ಜಜಿಯಾ ತೆರಿಗೆ, ಹಿಂದೂಗಳ ಮೇಲಿರುವಂತಹ ಒಂದು ತೆರಿಗೆ, ಇದನ್ನ ಏನಂತಂದ್ ಹೇಳಿದ್ರೆ ತೆಗೆದು ಹಾಕ್ತಾರೆ. ಇದನ್ನ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ಔರಂಗಜೇಬ್ ದಬಾನಂದ. ಅದಾದ ನಂತರ ಬಾಬರ್ ಇದ್ದವನ್ ಏನ್ ಮಾಡ್ತಾನ? 1526ರಲ್ಲಿ 1ನೇ ಪಾನಿಪತ್ ಕದನವನ್ನ ಮಾಡ್ತಾನ. ಈ 1ನೇ ಪಾನಿಪತ್ ಕದನದೊಳಗಡೆ ಯಾರನ್ನ ಸೋಲಿಸ್ತಾನ? ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನ. ಇದು ಕ್ಲಿಯರ್.
ಅಲ್ಲಿ ಏನಂತಂದ್ರೆ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗತ್ತ. ಆಮೇಲೆ ಅಕ್ಬರ್ ಇದ್ದವರು ಕೂಡ ಏನಂತಂದ್ರೆ 1556 ಜಸ್ಟ್ ಏನಂತಂದ ಹೇಳಿದ್ರ ಆಡಳಿತವನ್ನ ತಗೊಂಡ ತಕ್ಷಣ, ಸುಲ್ತಾನ ಆದ ತಕ್ಷಣ 1556 ಎರಡನೇ ಪಾನಿಪತ್ ಕದನ ನಡೆಯುತ್ತಾ. ಇದು ಯಾರ ಜೊತೆಗೆ ಅಂತಂದ ಹೇಳಿದ್ರೆ ಹೇಮು ಜೊತೆಗೆ. ಯಾರು? ಹೇಮು ಜೊತೆಗೆ. ನೆಕ್ಸ್ಟ್ 1980 ಮಾಸ್ಕೋ ಒಲಿಂಪಿಕ್ಸ್ ಒಳಗಡೆ ಚಿನ್ನದ ಪದಕ ಗೆದ್ದಂತಹ ಭಾರತದ ಹಾಕಿ ತಂಡದ ನಾಯಕರು ಯಾರಾಗಿದ್ರು? ಸೊ ಹಾಕಿ ತಂಡ ಏನಂತಂದ್ರೆ 1980 ಮಾಸ್ಕೋ ಒಲಿಂಪಿಕ್ಸ್ ಒಳಗಡೆ ಚಿನ್ನದ ಪದಕವನ್ನ ಗೆಲ್ಲುತ್ತ. ಸೊ ಅದ್ರಲ್ಲಿ ಕ್ಯಾಪ್ಟನ್ ಯಾರಾಗಿದ್ರು ಅಂದ್ರೆ ವಾಸುದೇವನ್ ಭಾಸ್ಕರನ್ ಅಂತಂದೇಳಿ. ಯಾರು? ವಾಸುದೇವನ್ ಭಾಸ್ಕರನ್ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿವರೆಗೂ ಇದು ಹಾಕಿ ಏನಂತಂದ್ರೆ ಹಾಕಿ ಟೀಮು 8 ಚಿನ್ನದ ಪದಕಗಳನ್ನ ಗೆದ್ದೈತೆ. ಯಾವ್ದ್ರಲ್ಲಿ? ಹಾಕಿ ಒಳಗಡೆ, ಒಲಿಂಪಿಕ್ಸ್ ಒಳಗಡೆ. ಇದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ವಾಸುದೇವನ್ ಭಾಸ್ಕರ್ ಅವ್ರಿಗೂ ಕೂಡ ಏನಂತಂದ್ರೆ ಅರ್ಜುನ್ ಪ್ರಶಸ್ತಿ ಸಿಕ್ಕೈತೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕೈತೆ. ಆಮೇಲೆ ಈ 8 ಚಿನ್ನದ ಪದಕಗಳಲ್ಲಿ ಅತಿ ಹೆಚ್ಚು ಚಿನ್ನದ ಪದಕವನ್ನ ಗೆದ್ದಂತಹ ನಾಯಕ ಯಾರು ಅಂತಂದ ಹೇಳಿದ್ರ, ನಾಯಕ ಯಾರು ನೆನ್ಪಿಟ್ಕೊಳ್ರಿ. ಸೊ ಅವ್ರದ್ದು ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. August 29 ರಾಷ್ಟ್ರೀಯ ಕ್ರೀಡಾ. ಸೊ ಧ್ಯಾನ್ ಚಂದ್, ಮೇಜರ್ ಧ್ಯಾನ್ ಚಂದ್. ಸೊ ಅವ್ರ ಏನಂತಂದ್ರೆ ಅತಿ ಹೆಚ್ಚು ಗೋಲ್ಗಳನ್ನ ಗಳಿಸ್ತಾರ. ಅದಾದ ನಂತರ ಅತಿ ಹೆಚ್ಚು ಒಲಿಂಪಿಕ್ಸ್ ಅವ್ರ ಟೈಮಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ಭಾಗವು ಪೌರತ್ವ, ಸಿಟಿಜನ್ಶಿಪ್ ಗೆ ಸಂಬಂಧಪಟ್ಟೈತಿ ಅಂತಂದೇಳಿ ಯಾವ್ದಂತಂದ್ರೆ 2ನೇ ಭಾಗ. ಆಮೇಲೆ 3ನೇ ಭಾಗ ಯಾವ್ದು? ಫಂಡಮೆಂಟಲ್ ರೈಟ್ಸ್ ಗಳಿಗೆ. 4ನೇ ಭಾಗ ಯಾವ್ದಂದ್ರ DPSP, ರಾಜ್ಯ ನಿರ್ದೇಶಕ ತತ್ವಗಳಿಗೆ. 4A ಯಾವ್ದಕ್ಕಂತಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಗಳಿಗೆ. ಇಷ್ಟು ನೆನ್ಪಿಟ್ಕೋಬೇಕು ಪಾಯಿಂಟ್ಸ್ ಗಳನ್ನ. ಕ್ವಶನ್ಸ್ ಗಳನ್ನ ನಿಮ್ಗ ಕೇಳೋ ಚಾನ್ಸಸ್ ಗಳಿದಾವೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಅಡಿಯಲ್ಲಿ ಹೊಸ ರಾಜ್ಯಗಳನ್ನ ರಚನೆ ಮಾಡಬಹುದು, ಅಥವಾ ಅವುಗಳ ಗಡಿಗಳನ್ನ ಬದಲಾಯಿಸಬಹುದು, ಅಥವಾ ಅವ್ರ ಹೆಸರುಗಳನ್ನ ಚೇಂಜ್ ಮಾಡ್ಕೋಬಹುದು. ಹೊಸ ರಾಜ್ಯಗಳನ್ನ ಮಾಡ್ಕೊಂಡು ಅಥವಾ ಆಲ್ರೆಡಿ ಇದ್ದಂತ ರಾಜ್ಯಗಳದ್ದು ಗಡಿ ಬದಲಾವಣೆ ಅಥವಾ ಹೆಸರು ಬದಲಾವಣೆ ಎಲ್ಲ ಮಾಡಬಹುದು. ಈ ಅಧಿಕಾರ ಯಾರಿಗೈತಿ ಅಂತ ಕ್ವಶನ್ ಕೇಳಿದ್ರೆ ಯಾರಿಗೈತಿ ಅಂತಂದ ಹೇಳಿದ್ರೆ ಪಾರ್ಲಿಮೆಂಟ್, ಸಂಸತ್ತಿಗೆ ಈ ಕಂಪ್ಲೀಟ್ ಅಧಿಕಾರ ಐತೆ. ಇದೇನಂತಂದ ಹೇಳಿದ್ರೆ ಆರ್ಟಿಕಲ್ 368 ತಿದ್ದುಪಡಿ ಒಳಗಡೆ ಬರಂಗಿಲ್ಲ. ಸಂಸತ್ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಚೇಂಜ್ ಮಾಡಬಹುದು. ನೆಕ್ಸ್ಟ್, ಚಿಕಾಗೋದಲ್ಲಿ ವಿಶ್ವ ಧರ್ಮಗಳ ಸಂಸತ್ತು ಅಂದ್ರೆ ವಿಶ್ವ ಧರ್ಮ ಸಮ್ಮೇಳನ ಅಂತಂದ ಹೇಳ್ತೀವಿ. ಇದು ಯಾವಾಗ ನಡೆಯುತ್ತೆ ಅಂತಂದ ಹೇಳಿದ್ರೆ 1893 ಸೆಪ್ಟೆಂಬರ್ ಒಳಗಡೆ. 1893 ಸೆಪ್ಟೆಂಬರ್ ಒಳಗಡೆ ನಡೆಯುತ್ತ. ಆಮೇಲೆ ನೆಕ್ಸ್ಟ್, ಇದ್ರಲ್ಲಿ ಭಾಗವಹಿಸಿದವರು ಯಾರಂತಂದ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು. ಈ ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದಂತಹ ಜನವರಿ 12 ನಾವ್ ಏನಂತ ಕರಿತೀವಿ? ರಾಷ್ಟ್ರೀಯ ಯುವ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಜೈಪುರ ಸಾಹಿತ್ಯ ಉತ್ಸವ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ಅಂತಂದೇಳಿ 2006 ಒಳಗಡೆ ಜೈಪುರ ಸಾಹಿತ್ಯ ಉತ್ಸವ ಸ್ಟಾರ್ಟ್ ಆಗತ್ತ. ಇದು ರಾಜಸ್ಥಾನದೊಳಗಡೆ ಕಂಡು ಬರುವಂತಹ ಒಂದು ನಗರವಾಗೈತೆ ಜೈಪುರ. ಕ್ಲಿಯರ್? ಅದಾದ ನಂತರ ಶಹಜಹಾನ್ ರಾಜ ಮನೆತನದ ಮಹಿಳೆಯರಿಗಾಗಿ ಆಗ್ರಾ ಕೋಟೆ ಒಳಗಡೆ ನಿರ್ಮಿಸಿದಂತಹ ಮಸೀದಿ ಯಾವ್ದಂತಂದ್ರೆ ನಗೀನಾ ಮಸೀದಿ. ಶಹಜಹಾನ್ ಏನಂತಂದ ಹೇಳಿದ್ರೆ ಅವನಿಗೆ ತುಂಬಾ ಜನ ರಾಣಿಯರು ಇರ್ತಾರ, ಮಹಾರಾಣಿಯರು, ಆಮೇಲೆ ಸ್ತ್ರೀಯರು ಜಾಸ್ತಿ. ಅವ ಏನಂತಂದ ಹೇಳಿದ್ರೆ ಗಂಡಸನ್ನೆಲ್ಲ ಸಮೀಪಕ್ಕೆ ಸೇರಿಸ್ಕೋತಿರ್ಲಿಲ್ಲ. ಇಡೀ ಅವನದು ಆಸ್ಥಾನದೊಳಗಡೆ ಜಾಸ್ತಿ ಜನ ಸ್ತ್ರೀಯರೇ ಇದ್ರು. ಸೊ ಆ ರೀಸನ್ಗೋಸ್ಕರ ಏನಂತಂದ ಹೇಳಿದ್ರೆ ಒಂದು ಮಸೀದಿಯನ್ನ ಕಟ್ಟಿಸ್ತಾನ, ನಗೀನಾ ಮಸೀದಿ ಅಂತಂದ ಹೇಳಿ. ಇದು ವೈಟ್ ಮಾರ್ಬಲ್ ಒಳಗಡೆ ಕಟ್ಟಿಸಿದಂತದ್ದು, ನೆನ್ಪಿಟ್ಕೊಡ್ರಿ. ಆಮೇಲೆ ಬ್ರಿಟಿಷ್ ಆಡಳಿತದ ಅವಧಿಯೊಳಗಡೆ ಮಹಾರಾಷ್ಟ್ರದ ರೈತರನ್ನ ಯಾವ ಬೆಳೆಯನ್ನ ಬೆಳಿಬೇಕು ಅಂತಂದ ಹೇಳಿ ಒತ್ತಾಯ ಮಾಡ್ತಾರ ಅಂತಂದ ಹೇಳಿ. ಸೊ ಹತ್ತಿ ಬೆಳೆಯನ್ನ. ಸೊ ಬ್ರಿಟಿಷರ್ ಏನಂತಂದ ಹೇಳಿದ್ರ ಮಹಾರಾಷ್ಟ್ರದೊಳಗಡೆ ರೆಗ್ಯೂರ್ ಮಣ್ಣು, ಕಪ್ಪು ಮಣ್ಣು ಇರುತ್ತಲ್ಲ, ಬ್ಲಾಕ್ ಸಾಯಿಲ್, ಇದು ತುಂಬಾ ಇಂಪಾರ್ಟೆಂಟ್ ಅಂತಂದ ಹೇಳಿ ಹತ್ತಿ ಬೆಳೆಯನ್ನ ಬೆಳೀರಿ ಅಂತಂದ ಹೇಳಿ ಒತ್ತಾಯ ಮಾಡ್ತಾರ ಬ್ರಿಟಿಷರು. ಸೇಮ್ ಅದೇ ತರ ನೀಲಿ ಅಥವಾ ಇಂಡಿಗೋ ಅಂತಂದ ಹೇಳ್ತೀವಲ್ಲ, ಇಲ್ಲಿ ಏನಂತಂದ್ರೆ ಬಿಹಾರದ ರೈತರಿಗೆ ಫೋರ್ಸ್ ಮಾಡ್ತಾರ. ಸೊ ನೀವ್ ಇದನ್ನ ಬೆಳಿಬೇಕು ಅಂತಂದ ಹೇಳಿ. ಅದಕ್ಕೋಸ್ಕರ ನೀಲಿ ದಂಗೆ ಉಂಟಾಗತ್ತ ಆ ಟೈಮ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅತಿ ಹೆಚ್ಚು ಟೀ ಎಲ್ಲಿ ಬೆಳಿತಾರೋ ಅಂತಂದ ಹೇಳಿದ್ರ ಅಸ್ಸಾಂ ಒಳಗಡೆ. ಅತಿ ಹೆಚ್ಚು ಟೀ ಎಲ್ಲಿ ಬೆಳಿತಾರ? ಅಸ್ಸಾಂ ಒಳಗಡೆ. ಅದಾದ ನಂತರ ಅತಿ ಹೆಚ್ಚು ಕಾಫಿ ಎಲ್ಲಿ ಬೆಳಿತಾರ ಅಂತಂದ ಹೇಳಿದ್ರ ನಮ್ ಕರ್ನಾಟಕದೊಳಗಡೆ. ರಕ್ತವನ್ನ ಪ್ರಾಣಿ ಅಂಗಾಂಶಗಳ ಯಾವ ವರ್ಗಕ್ಕೆ ಸೇರಿಸ್ತಾರ? ಸೊ ಪ್ರಾಣಿ ಅಂಗಾಂಶ, ರಕ್ತ ದ್ರವ ಸಂಯೋಜಕ ಹೊಂದಿರುವಂತಹ ಪ್ರಾಣಿ ಅಂದ್ರ ರಕ್ತವನ್ನ ಎಲ್ಲಿ? ಪ್ರಾಣಿ ಅಂಗಾಂಶಗಳ ಯಾವ ವರ್ಗಕ್ಕೆ? ಪ್ರಾಣಿ ಅಂಗಾಂಶಗಳನ್ನ ತುಂಬಾ ವರ್ಗಗಳಾಗಿ
ಏನ್ ಮಾಡ್ತಾರ ಅಂತ ಹೇಳಿದ್ರೆ ಡಿವೈಡ್ ಮಾಡ್ತಾರೆ. ಇದ್ರಲ್ಲಿ ಇದಾವ್ ನೋಡ್ರಿ ಯಾವ ಅಂಶಗಳಂತಂದ ಹೇಳಿ. ಇದು ನರ್ವಸ್ ಟಿಶ್ಯೂ ಬಿಡ್ರಿ, ಎಪಿಥೀಲಿಯಲ್, ಆಮೇಲೆ ಕನೆಕ್ಟಿವ್, ಮಸ್ಕ್ಯುಲರ್ ಟಿಶ್ಯೂಸ್ ಅಂತಂದ ಹೇಳಿ. ಇದ್ರಲ್ಲಿ ಯಾವ್ದು ಬರುತ್ತಂತಂದ ಹೇಳಿದ್ರೆ ಕನೆಕ್ಟಿವ್ ಟಿಶ್ಯೂ ಅಂತಂದ ಹೇಳ್ತೀವಿ. ಸಂಯೋಜಕ ಅಂಗಾಂಶದೊಳಗಡೆ ರಕ್ತವನ್ನ ಆಡ್ ಮಾಡ್ತಾರ. ಇದೊಂದು ದ್ರವ ಸಂಯೋಜಕ ಅಂಗಾಂಶ ಅಂತಂದ ಹೇಳಿ. ಈ ಬ್ಲಡ್ ಒಳಗಡೆ ತುಂಬಾ ಟೈಪ್ಸ್ ಗಳು ನಾವು ಚೆಕ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಒನ್ ಅಂತಂದ ಹೇಳಿದ್ರೆ WBC ಅಂತಂದ ಹೇಳ್ತೀವಿ, ವೈಟ್ ಬ್ಲಡ್ ಸೆಲ್ಸ್. ಇದು ಸೈನಿಕರಾಗಿ. ಆಮೇಲೆ RBC ಸೆಲ್ಸ್ ಗಳ ಕೆಲಸ ಏನಂತಂದ ಹೇಳಿದ್ರೆ ಹಿಮೋಗ್ಲೋಬಿನ್ ಮುಖಾಂತರ ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಟ್ರಾನ್ಸ್ಪೋರ್ಟ್ ಮಾಡೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಗಳಂತಂದ ಹೇಳ್ತೀವಿ. ಬ್ಲಡ್ ಕ್ಲಾಟ್ ಆಗೋದು ಇದೆಲ್ಲ ಬರುತ್ತಲ್ಲ, ಅದು ಪ್ಲೇಟ್ಲೆಟ್ಸ್ ಒಳಗಡೆ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರ ಭಾರತದ ಯಾವ ನದಿಯು ಅತಿ ಹೆಚ್ಚು ನೀರಿನ ಪ್ರಮಾಣವನ್ನ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನ ಹೊಂದೈತೆ ಅಂತಂದ ಹೇಳಿ. ಸೊ ಇಲ್ಲಿ ಯಾವ ನದಿ ಅಂತಂದ ಹೇಳಿದ್ರ ಗಂಗಾ ನದಿ. ತುಂಬಾ ಸ್ಲೋ ಆಗಿ ಹರಿಯುತ್ತ, ತುಂಬಾ ಅತಿ ಹೆಚ್ಚು ನದಿಯನ್ನು ಕೂಡ ಹೊಂದೈತೆ, ಅಂದ್ರೆ ನೀರನ್ನು ಕೂಡ ಹೊಂದಿರುವಂತಹ ನದಿ ಗಂಗಾ ನದಿ. ಅಂದ್ರೆ ನಮ್ಮ ಭಾರತ ದೇಶದ ಅತಿ ಉದ್ದವಾದಂತಹ ನದಿ 25 ಕಿಲೋಮೀಟರ್ ಅನ್ನ ಹೊಂದೈತಿ. ಅದಾದ ನಂತರ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವ್ದಂತಂದ ಹೇಳಿದ್ರೆ ಗೋದಾವರಿ ನದಿ ಅಂತಂದ ಹೇಳ್ತೀವಿ. ಆಮೇಲೆ ಇದ್ ನೆಕ್ಸ್ಟ್ ನೋಡ್ರಿ ಬ್ರಹ್ಮಪುತ್ರ. ಈ ಬ್ರಹ್ಮಪುತ್ರ ನದಿಯನ್ನ ಟಿಬೇಟ್ ಒಳಗಡೆ ಸಾಂಗ್ಪು ಅಂತ ಕರೀತಾರೆ. ಏನಂತ ಕರೀತಾರ? ಸಾಂಗ್ಪು ಅಂತಂದ ಹೇಳಿ ಕರೀತಾರ. ಅದಾದ ನಂತರ ನೆಕ್ಸ್ಟ್ ಇದನ್ನ ಅಸ್ಸಾಂ ಮತ್ತು ಇದ್ರೊಳಗಡೆ ಬಾಂಗ್ಲಾದೊಳಗಡೆ ಜಮುನಾ ಅಂತಂದ ಹೇಳಿ ಕರೀತಾರೆ. ಆಮೇಲೆ ಈ ಕಡೆಯಿಂದ ಗಂಗಾ ನದಿ, ಈ ಕಡೆಯಿಂದ ನೆಕ್ಸ್ಟ್ ಯಾವ್ದು ಬ್ರಹ್ಮಪುತ್ರ ನದಿ. ಇವೆರಡೂ ಸೇರಿದ ನಂತರ ಆ ನದಿಯನ್ನ ಏನಂತ ಕರೀತಾರ ಅಂದ್ರ ಮೇಘನಾ ನದಿ ಅಂತಂದ ಹೇಳಿ ಕರೀತಾರೆ. ಆಮೇಲೆ ಬ್ರಹ್ಮಪುತ್ರ ನದಿ ಒಂದು ನದಿ ದ್ವೀಪವನ್ನ ಸೃಷ್ಟಿ ಮಾಡದೆ. ಆ ನದಿ ದ್ವೀಪ ಯಾವ್ದಂತಂದ ಹೇಳಿದ್ರ ಮಜೂಲಿ ದ್ವೀಪ ಅಂತ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂಡಾಣುವಿನಡೆಗೆ ಓವಿಲ್ ಒಳಗಡೆ ಪೋಲೆನ್ ಟ್ಯೂಬ್ ಬೆಳವಣಿಗೆಗೆ ಯಾವುದಕ್ಕೆ ಕಾರಣ ಆಗೈತಿ ಅಂತಂದ ಹೇಳಿ. ಸಿಂಪಲ್ ಯಾವ್ದಕ್ಕಂತಂದ ಹೇಳಿದ್ರೆ ಈಗ ನೋಡ್ರಿ, ಅಂಡಾಣು ಇರುತ್ತ, ಅದಾದ ನಂತರ ಪೋಲೆನ್ ಟ್ಯೂಬ್ ಇರುತ್ತ, ಈ ತರ ಬರುತ್ತೆ ನೋಡ್ರಿ. ಈ ತರ ಏನಂತಂದ್ರೆ ಅದ್ರ ಪೋಲೆನ್ ಟ್ಯೂಬ್ ಅಂತಂದ ಹೇಳಿ ಬರುತ್ತೆ. ಕೆಳಗಡೆ ಏನಂತಂದ್ರೆ ಅಂಡಾಣು, ಇಲ್ಲಿ ಏನಂತಂದ್ರೆ ಅಂಡಾಣುಗಳು ಇರ್ತಾವ, ಇಲ್ಲಿ ಕಷೆ ಇದು ಇರ್ತಾವ. ಇದ್ರ ಮೂಲಕ ಏನಂತಂದ ಹೇಳಿದ್ರ ಮೇಲ್ ಇದು ಬರುತ್ತ. ಇದು ಒಂಥರ ಏನಂತಂದ ಹೇಳಿದ್ರ ಕೆಮೋಟ್ರೋಪಿಸಮ್ ಅಂತಂದ ಹೇಳ್ತೀವಿ. ರಾಸಾಯನಿಕ ವರ್ತನೆಯಿಂದ ಇಲ್ಲಿ ಏನಂತಂದ ಹೇಳಿದ್ರ ಓವ್ಯುಲೇಷನ್ ನಡೆಯುತ್ತ. ಇದು ಬಾಳ ಡೀಪ್ ಆಗಿ ಏನ್ ಬೇಡ. ನೆಕ್ಸ್ಟ್ ನೋಡ್ರಿ, ಏಷ್ಯನ್ ಗೇಮ್ಸ್ ಒಳಗಡೆ 2023ರಲ್ಲಿ ಎಷ್ಟು ಬೆಳ್ಳಿ ಪದಕಗಳು ಬಂದಿದಾವ ಅಂತಂದ ಹೇಳಿ. 2023ರ ಏಷ್ಯನ್ ಗೇಮ್ಸ್ ಎಲ್ಲಿ ನಡೀತಾವ ಅಂತಂದ ಹೇಳಿದ್ರ ಚೀನಾದ ಹ್ಯಾಂಗ್ ಜೌ ಒಳಗಡೆ ನಡೀತಾವ. ಇದ್ರಲ್ಲಿ ಟೋಟಲ್ ಆಗಿ 9 ಬೆಳ್ಳಿ ಪದಕಗಳು ಬರ್ತಾವ. ಶೂಟಿಂಗ್ ಅಷ್ಟ ಟೋಟಲ್ ಆಗಿ 9 ಬೆಳ್ಳಿ ಪದಕಗಳು. ಟೋಟಲ್ ಆಗಿ 22 ಪದಕಗಳು ಬರ್ತಾವ. ಅದರಲ್ಲಿ 7 ಚಿನ್ನದ ಪದಕಗಳು, 9 ಬೆಳ್ಳಿ ಪದಕಗಳು. ಅದಾದ ನಂತರ ನೆಕ್ಸ್ಟ್ 6 ಕಂಚಿನ ಪದಕಗಳು. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 6 ಕಂಚಿನ ಪದಕಗಳು ಇಷ್ಟು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಮಹಿಳೆ. ಒಲಿಂಪಿಕ್ಸ್ ಒಳಗಡೆ ಬೆಳ್ಳಿ ಪದಕವನ್ನ ಗೆದ್ದಂತಹ ಮೊದಲ ಪರ್ಸನ್ ಯಾರಂತಂದ್ರೆ 2016ರ ರಿಯೋ ಒಲಿಂಪಿಕ್ಸ್ ಒಳಗಡೆ ಯಾರಂತಂದ್ರೆ PV ಸಿಂಧು ಅವರು. ಯಾವ ಆಟಕ್ಕೆ? ಬ್ಯಾಡ್ಮಿಂಟನ್ ಆಟಕ್ಕೆ. ಯಾವ ಆಟ? ಬ್ಯಾಡ್ಮಿಂಟನ್ ಆಟಕ್ಕೆ ಏನಂತಂದ್ರೆ ಮೊದಲ ಟೈಮಿಗೆ ಒಲಿಂಪಿಕ್ಸ್ ಒಳಗಡೆ ಸಿಲ್ವರ್ ಪದಕವನ್ನ ಗೆಲ್ತಾರ. ಸೇಮ್ ಅದೇ ತರ 2020ರ ಟೋಕಿಯೋ ಒಲಿಂಪಿಕ್ಸ್ ಒಳಗಡೆ ನೆಕ್ಸ್ಟ್ ಸೇಮ್ PV ಸಿಂಧು ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಕಂಚಿನ ಪದಕವನ್ನ ಗೆಲ್ತಾರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೌರಮಂಡಲದ ಇತರದ ಗ್ರಹಗಳಿಗೆ ಹೋಲಿಸಿದರೆ ಶುಕ್ರ ಗ್ರಹವು ತನ್ನ ಅಕ್ಷದ ಮೇಲೆ ಸುತ್ತುವ ವೇಗ ಅತ್ಯಂತ ನಿಧಾನವಾಗಿರಲು ಕಾರಣವೇನು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೋಲಾರ್ ಟೈಡಲ್ ಫೋರ್ಸಸ್ ಅಂತಂದ ಹೇಳಿ. ಅದರ ದಟ್ಟವಾದ ವಾತಾವರಣ ಮತ್ತು ಸೌರ ಉಬ್ಬರವಿಳಿತದ ಕಾರಣಗಳಿಂದ ಇದು ಉಂಟಾಗತ್ತ. ಈ ರೀಸನ್ ಇದು ಯಾಕ ಏನು ಅಂತಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ 60 ಮಿನಿಟ್ಸ್ ಆಲ್ಮೋಸ್ಟ್ ಬೇಕಾಗತ್ತ, 1 ಅವರ್ ಬೇಕಾಗತ್ತ. ಅದು ನಮಗ್ ಬೇಕಾಗಿಲ್ಲ. ನೆಕ್ಸ್ಟ್ ನೋಡ್ರಿ, ಶಾಸ್ತ್ರೀಯ ಮಣಿಪುರಿ ನೃತ್ಯ ಪ್ರಮುಖವಾಗಿ ಯಾವ ಹಿಂದೂ ದೇವರಿಗೆ ಅರ್ಥವಾಗತ್ತ? ಸೊ ಇವಾಗ ಶಾಸ್ತ್ರೀಯ ಕ್ಲಾಸಿಕಲ್ ಡ್ಯಾನ್ಸ್ ಅದು ಏನಂತ ಹೇಳ್ತೀವಲ್ಲ ಮಣಿಪುರಿ, ಇದು ಯಾವ ದೇವತೆಗೆ ಸಂಬಂಧಪಟ್ಟಿದ್ದು ಅಂತಂದ ಹೇಳಿ. ಯಾವ ದೇವತೆಗೆ? ಎಸ್, ಯಾರಿಗೆ ಅಂತಂದ ಹೇಳಿದ್ರ ರಾಧಾ ಮತ್ತು ಕೃಷ್ಣ ಅಂತಂದ ಹೇಳಿ. ರಾಧಾ ಕೃಷ್ಣರಿಗೆ ಸಂಬಂಧಪಟ್ಟಂತಹ ಥಿಂಗ್ಸ್ ಇದು ಶ್ರೀಕೃಷ್ಣ ಅಂತಂದ ಹೇಳ್ತೀವಿ.
ಈಗ ರಾಸಲೀಲೆ ಬರುತ್ತಲ್ಲ, ಸೇಮ್ ಅದೇ ರೀತಿಯಾಗಿ ಮಣಿಪುರಿ ಬರುತ್ತೆ. ನೆಕ್ಸ್ಟ್ ಬಾಂಗ್ರಾ. ಬಾಂಗ್ರಾ ಏನಂತಂದ ಹೇಳಿದ್ರೆ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಪಂಜಾಬ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಇದೊಂದ್ ಏನಂತಂದ ಹೇಳಿದ್ರೆ ಶಕ್ತಿಯುತ ಮತ್ತು ವೇಗದ ಚಲನೆಗಳನ್ನ ಹೊಂದಿರುವಂತಹ ಒಂದು ನೃತ್ಯವಾಗೈತೆ. ಅದೇ ರೀತಿಯಾಗಿ ನೋಡ್ರಿ, ಅಮೃತ ಪರ್ಯಾಯವಾಚಿ. ಅಮೃತ ಅನ್ನೋ ಒಂದು ಪದಕ್ಕ ಪರ್ಯಾಯವಾಚಿ ಅಂತಂದ ಹೇಳಿದ್ರೆ ಸಮನಾರ್ಥಕ ಪದ ಏನು ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಅದ್ರ ಪದ ಏನಂತಂದ ಹೇಳಿದ್ರೆ ಪಿಯೂಷ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಚಿಪ್ಕೋ ಚಳವಳಿ ಮುಖ್ಯ ಯಾವ್ದಕ್ಕ ಸಂಬಂಧಪಟ್ಟೈತೆ ಅಂತಂದ ಹೇಳಿ. ಚಿಪ್ಕೋ ಚಳವಳಿ ಯಾವ್ದಕ್ ಸಂಬಂಧಪಟ್ಟೈತೆ ಅಂತಂದ ಹೇಳಿದ್ರೆ ಅರಣ್ಯ ಸಂರಕ್ಷಣೆಗೋಸ್ಕರ. ಯಾವ್ದಕ್ಕ? ಅರಣ್ಯ ಸಂರಕ್ಷಣೆಗೋಸ್ಕರ ಚಿಪ್ಕೋ ಚಳವಳಿ ತುಂಬಾ ಇಂಪಾರ್ಟೆಂಟ್ ಆಗೈತಿ. 1970 ಟೈಮ್ ಅಲ್ಲಿ ಉತ್ತರಾಖಂಡ್ ಒಳಗಡೆ, ಎಲ್ಲಿ? ಉತ್ತರಾಖಂಡದೊಳಗಡೆ ಎಲ್ಲಾ ಏನಂತಂದ ಹೇಳಿದ್ರ ಗಿಡಗಳನ್ನ ಕಡಿದ್ಬಿಟ್ಟು ಅಲ್ಲಿ ಡ್ಯಾಮ್ಸ್ ಗಳನ್ನ ನಿರ್ಮಾಣ ಮಾಡ್ಬೇಕು ಅಂತಂದ ಹೇಳಿ ಸ್ಟಾರ್ಟ್ ಮಾಡ್ತಾರ. ಬಟ್ ಅದ್ರ ಇವುಗಳನ್ನ ತಡೆದ್ಬಿಟ್ಟು ಏನಂತಂದ ಹೇಳಿದ್ರ ಅಲ್ಲಿ ಚಿಪ್ಕೋ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಅರಣ್ಯ ಸಂರಕ್ಷಣೆಗೋಸ್ಕರ. ಒಲಿಂಪಿಕ್ ಬಾಕ್ಸಿಂಗ್ ನಲ್ಲಿ ಸುತ್ತುಗಳ ರೌಂಡ್ ಗಳ ನಡುವಿನ ವಿಶ್ರಾಂತಿ ಸಮಯ ಎಷ್ಟಿರುತ್ತೆ ಅಂತಂದ್ರೆ, ಸೊ ಈಗ ಒಂದ್ ರೌಂಡ್ ಆದ ನಂತರ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗತ್ತಲ್ಲ, ಅದ್ರ ನಡುವೆ ಎಷ್ಟಂತಂದ್ರೆ ಟೋಟಲ್ ಆಗಿ 1 ನಿಮಿಷ ಏನಂತಂದ ಹೇಳಿದ್ರೆ ಕಾಲಾವಕಾಶ ಇರ್ತೈತಿ. ನೆಕ್ಸ್ಟ್ ಭಾರತದಲ್ಲಿ ಶ್ವೇತಕ್ರಾಂತಿಯ ಪಿತಾಮಹ ಯಾರಂತಂದ ಹೇಳಿ ವರ್ಗೀಸ್ ಕುರಿಯನ್ ಅಂತಂದ ಹೇಳ್ತೀವಿ. ಸೊ MS ಸ್ವಾಮಿನಾಥನ್ ಯಾರಂತಂದ ಹೇಳಿದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಆದ್ರೆ, ವರ್ಗೀಸ್ ಕುರಿಯನ್ ಏನಂತಂದ ಹೇಳಿದ್ರ ಯಾವ್ದು? ಶ್ವೇತ ಕ್ರಾಂತಿಯ ಪಿತಾಮಹ ಆಗ್ತಾರ. ಶ್ವೇತ ಕ್ರಾಂತಿ ಇದು ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದು. ಅದನ್ನ ಇನ್ನೊಂದು ನಾವು ಹೆಸರು ಕರಿತೀವಿ ಆಪರೇಷನ್ ಫ್ಲಡ್ ಅಂತಂದ ಹೇಳಿ. ಏನು? ಆಪರೇಷನ್ ಫ್ಲಡ್ ಅಂತಂದ ಹೇಳಿ. ಇದೇ ಟೈಮ್ ಅಲ್ಲಿ ಅಮೂಲ್ ಸ್ಥಾಪನೆ ಆಗತ್ತ. ಅಮೂಲ್ ಬ್ರ್ಯಾಂಡ್ ಐತಲ್ಲ, ಅದು ಸ್ಥಾಪನೆ ಆಗತ್ತ. ಇದು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನವೆಂಬರ್ 26 ನಾವು ರಾಷ್ಟ್ರೀಯ ಹಾಲು ದಿನ ಅಂತಂದ ಹೇಳಿ ಕರಿತೀವಿ. ಏನು? ರಾಷ್ಟ್ರೀಯ ಹಾಲು ದಿನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಉತ್ತರ ಭಾರತದ ಮೈದಾನಗಳಲ್ಲಿ ಪ್ರಮುಖವಾಗಿ ಕಂಡು ಬರುವ ಮಣ್ಣಿನ ಪ್ರಕಾರ ಯಾವುದು ಅಂತಂದ್ರೆ ಅಲ್ಲುವಿಯಲ್ ಸಾಯಿಲ್ ಅಂತಂದ ಹೇಳ್ತೀವಿ. ಅಲ್ಲುವಿಯಲ್ ಸಾಯಿಲ್ ಅಥವಾ ಮೆಕ್ಕಲ್ ಮಣ್ಣು ಏನಂತಂದ್ರೆ ನದಿಗಳು ಹೊತ್ತು ತಂದಂತಹ ಮಣ್ಣು. ನದಿಗಳು ಹೊತ್ತು ತಂದಂತಹ ಮಣ್ಣು ಏನಿರುತ್ತಲ್ಲ, ಅದನ್ನ ನಾವು ಅಲ್ಲುವಿಯಲ್ ಸಾಯಿಲ್ ಅಂತಂದ ಹೇಳಿ ಕರಿತೀವಿ. ಅದು ಅಂದ್ರ ನೋಡ್ರಿ, ಇಂಡಿಯಾದೊಳಗಡೆ ನಾರ್ತ್ ಇಂಡಿಯಾದೊಳಗಡೆ ಆಲ್ಮೋಸ್ಟ್ ಎಲ್ಲ ನದಿಗಳೇ ಇದಾವಲ್ಲ ಈ ಪ್ರದೇಶದಲ್ಲಿ, ಅದಕ್ಕೋಸ್ಕರ ಅಲ್ಲುವಿಯಲ್ ಸಾಯಿಲ್ ಜಾಸ್ತಿ ಐತಲ್ಲಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್, ಭಾರತದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವಾದಂತಹ ಭಾರತೀಯ ಅಂತಾರಾಷ್ಟ್ರೀಯ ನಿಲ್ದಾಣ ಬಾಸ್ ಪ್ರಾಥಮಿಕ ಉದ್ದೇಶವೇನು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇದ್ರ ಉದ್ದೇಶ ಏನಂತಂದ ಹೇಳಿದ್ರೆ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನ ನಡೆಸುವುದು. ಸೂಕ್ಷ್ಮ ಗುರುತ್ವಾಕರ್ಷಣೆ ಒಳಗಡೆ ಏನಂತಂದ ಹೇಳಿದ್ರೆ ವೈಜ್ಞಾನಿಕ ಸಂಶೋಧನೆಗಳನ್ನ ನಡೆಸುವುದು ಅಂತಂದೇಳಿ. ಇಲ್ಲಿ ನೆನ್ಪಿಟ್ಕೊಳ್ರಿ ಇಸ್ರೋ ಬಗ್ಗೆ. ಇಸ್ರೋದ್ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ್ರೆ ಅದ್ರ ಬೆಂಗಳೂರು ಒಳಗಡೆ, ಬೆಂಗಳೂರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂತಾಲ್ ದಂಗೆಯು ಯಾವ ವರ್ಷದಲ್ಲಿ ಪ್ರಾರಂಭವಾಗುತ್ತ ಅಂತ ಕ್ವಶನ್ ಕೇಳಿದಾರೆ. ಸಂತಾಲ್ ದಂಗೆ ಯಾವಾಗ ಅಂತಂದ ಹೇಳಿದ್ರೆ 1855 ಮತ್ತು 56 ಟೈಮ್ ಒಳಗಡೆ. ಇದು ಬ್ರಿಟಿಷ್ ಇಂಡಿಯಾ ಅಧಿಕಾರಿಗಳೇನಿರ್ತಾರಲ್ಲ, ಬ್ರಿಟಿಷ್ ಇಂಡಿಯಾ ಅಧಿಕಾರಿಗಳು ಮತ್ತು ಜಮೀನ್ದಾರರು ಇವರೆಲ್ಲ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ರೈತರನ್ನ ತುಂಬಾ ಶೋಷಣೆ ಮಾಡ್ತಿರ್ತಾರ. ಎಲ್ಲಿ ಅಂತಂದ ಹೇಳಿದ್ರ ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಒಳಗಡೆ. ಸೊ ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಬೆಟ್ಟಗಳಲ್ಲಿರುವಂತಹ ಎಲ್ಲಾ ಬುಡಕಟ್ಟು ಜನಾಂಗದವರು ಅದರಲ್ಲೂ ಸಂತಾಲ್ ಬುಡಕಟ್ಟು ಜನಾಂಗದವರು ಒಂದು ದಂಗೆಯನ್ನ ಹೇಳ್ತಾರ. ಅದೇ ಸಂತಾಲ್ ಬುಡಕಟ್ಟು ಜನಾಂಗದ ದಂಗೆ ಅಂತಂದ ಹೇಳ್ತೀವಿ. ಸೊ ಇದ್ರಲ್ಲಿ 4 ಜನ ತುಂಬಾ ಇಂಪಾರ್ಟೆಂಟ್ ಬರ್ತಾರ. ಇದ್ರಲ್ಲಿ ಸಿಧು ಅಂತಂದ ಹೇಳಿ, ಇನ್ನೊಂದು ಯಾವ್ರ ಅಂತಂದ ಹೇಳಿದ್ರೆ ಕನ್ಹು ಅಂತಂದ ಹೇಳಿ, ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಚಂದ್ ಅಂತಂದ ಹೇಳಿ, ಆಮೇಲೆ ಭೈರವ್ ಮುರ್ಮು. ಎಲ್ಲಾರು ನೋಡ್ರಿ, ಸಿಧು ಮುರ್ಮ್, ಕನ್ಹು ಮುರ್ಮ್, ಚಂದ್ ಮುರ್ಮ್, ಆಮೇಲೆ ಭೈರವ್ ಮುರ್ಮ್. ಈ 4 ಸಹೋದರರು ಸಂತಾಲ್ ದಂಗೆಯ ಮೇನ್ ಇಂಪಾರ್ಟೆಂಟ್ ನಾಯಕರಾಗಿರ್ತಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ತನ್ನ ಮೊದಲ ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯವನ್ನ ಯಾವ ವರ್ಷದಲ್ಲಿ ಆಡುತ್ತೆ? ಯಾವ ವರ್ಷದಲ್ಲಿ ಅಂತಂದ್ರೆ 1976 ಒಳಗಡೆ ಫಸ್ಟ್ ಟೈಮ್ ಇಂಡಿಯನ್ ಕ್ರಿಕೆಟ್ ಮಹಿಳಾ ತಂಡ ಟೆಸ್ಟ್ ಕ್ರಿಕೆಟ್ ಅನ್ನ ಆಡುತ್ತ. ಅದು ಎಲ್ಲಂತಂದ್ರೆ ಚಿನ್ನಸ್ವಾಮಿ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದೊಳಗಡೆ. ಯಾರ ವಿರುದ್ಧವಾಗಿ ಅಂತಂದ್ರೆ ವೆಸ್ಟ್ ಇಂಡೀಸ್ ವಿರುದ್ಧವಾಗಿ. ವೆಸ್ಟ್ ಇಂಡೀಸ್ ವಿರುದ್ಧವಾಗಿ ನಡೆಯುತ್ತೆ. ನೆಕ್ಸ್ಟ್, ಭಾರತವು ಮೊದಲ ಬಾರಿಗೆ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ನಲ್ಲಿ ಯಾವಾಗ ಭಾಗವಹಿಸುತ್ತ ಅಂತಂದ ಹೇಳಿ ಕ್ವಶನ್ ನ ಕೇಳಿದಾರೆ. ಯಾವಾಗ ವಿಶ್ವಕಪ್ ಒಳಗಡೆ? 1978ರಲ್ಲಿ. 1978 ಒಳಗಡೆ ಫಸ್ಟ್ ಟೈಮ್ ಏನಂತಂದ ಹೇಳಿದ್ರೆ ಇಂಡಿಯಾದವರು ಭಾಗವಹಿಸ್ತಾರೆ. ಅದು ಮಹಿಳಾ ವಿಶ್ವಕಪ್. ನೆಕ್ಸ್ಟ್, 2025 ಕ್ಯಾಲೆಂಡರ್ ಯಾವ ವರ್ಷದಲ್ಲಿ
ಮತ್ತೆ ಅದೇ ರೀತಿ ಪುನರಾವರ್ತನೆ ಆಗ್ಬಹುದು ಅಂತಂದ ಹೇಳಿ. ನೋಡ್ರಿ, ಈ ಕ್ವಶನ್ ಬಾಳ ಸರಿ ಕೇಳಿದಾರ. ಫಸ್ಟ್ +6 ಮಾಡೋದಷ್ಟ. 2025 +6 ಮಾಡ್ರಿ ಅಂತಂದ ಹೇಳಿದ್ರೆ 2031 ಸೇಮ್ ಕ್ಯಾಲೆಂಡರ್ ಬರುತ್ತೆ. ನೆಕ್ಸ್ಟ್, ಪ್ರಶ್ನೆಯಲ್ಲಿ ನೀಡಿರುವ ಯಾವ ಸಂಖ್ಯೆಯು 258 ಆಮೇಲೆ 910 ಸಂಪೂರ್ಣವಾಗಿ ಭಾಗವಹಿಸುತ್ತೆ ಅಂತಂದ ಹೇಳಿ. ಇಲ್ಲಿ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ ಸಂಖ್ಯೆ ಸಂಪೂರ್ಣವಾಗಿ ಭಾಗವಹಿಸುತ್ತೆ? ಎಸ್, ಯಾವ ಸಂಖ್ಯೆ ಅಂತಂದ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಸಂಖ್ಯೆ 180. ನೆಕ್ಸ್ಟ್, ಸಸೂರ್ ಶಬ್ದಕ ತತ್ಸಮ್ ರೂಪ್. ಇದನ್ನ ನನಗ ಕಮೆಂಟ್ ಅನ್ನ ಹಾಕ್ರಿ. ನೋಡೋಣ, ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಇದ್ರದ್ದು ಕಮೆಂಟ್ ಅನ್ನ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಪ್ರಸಿದ್ಧ ವೈಜ್ಞಾನಿಕ ಕಾದಂಬರಿ ಆದಂತಹ ಫ್ರಾಂಕೆನ್ಸ್ಟೈನ್ ಅಂತಂದೇಳಿ. ಫ್ರಾಂಕೆನ್ಸ್ಟೈನ್ ಅನ್ನೋದೊಂದು ಕಾದಂಬರಿ. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರ ಮ್ಯಾರಿ ಶೆಲ್ಲಿ ಅಂತಂದೇಳಿ. ಯಾರು ಬರೀತಾರ? ಮ್ಯಾರಿ ಶೆಲ್ಲಿ. ನೆಕ್ಸ್ಟ್, ಕಚೇರಿಗಳು, ಸೊಸೈಟಿಗಳು ಅಥವಾ ಕಾರ್ಖಾನೆಗಳು ಮುಖ್ಯ ದ್ವಾರದಲ್ಲಿ ಭದ್ರತಾ ಸಿಬ್ಬಂದಿಗಳು ಒಳಗೆ ಬರುವ ಜನರ ಮಾಹಿತಿಯನ್ನ ದಾಖಲಿಸಲು ಯಾವ ರಿಜಿಸ್ಟರ್ ಅನ್ನ ಬಳಸ್ತಾರ ಅಂತಂದೇಳಿ. ಅದ್ರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ವಿಸಿಟರ್ ಲಾಗ್ ಬುಕ್ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸಿಟರ್ ಲಾಗ್ ಬುಕ್. ರಷ್ಯಾ ಯಾವ ವರ್ಷದಲ್ಲಿ ಬ್ರಿಕ್ಸ್ ಅಧ್ಯಕ್ಷತೆಯನ್ನ ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ ಅಂತಂದೇಳಿ. ಯಾವಾಗ ಅಂತಂದ್ರೆ 2021 ಯಾವಾಗ? 2021 ಆಲ್ರೆಡಿ ನಾವು ಬ್ರಿಕ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ನೋಡ್ರಿ, EAC-PM ಪ್ರಧಾನ ಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿ ವರದಿಯ ಪ್ರಕಾರ 2011 ಹೋಲಿಸಿದ್ರ 2023 ಭಾರತದ ಆಂತರಿಕ ವಲಸೆ ದರ ಎಷ್ಟು ಕಡಿಮೆ ಆಗೈತಿ ಅಂತಂದೇಳಿ 11.78% ಅಷ್ಟೇನಂತಂದ್ರೆ ಇದ್ರ ಆಂತರಿಕ ವಲಸೆ ದರ ಕಮ್ಮಿ ಆಗೈತೆ. ಆಲ್ಮೋಸ್ಟ್ ಎಲ್ಲಾನು ಕಮ್ಮಿ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, 2021-22 2025-26 ಮುಂದುವರಿಸಲು ಮಾರ್ಚ್ 2021 ಭಾರತ ಸರ್ಕಾರವು ಪ್ರಮುಖ ಯಾವ ಕ್ರೀಡಾ ಯೋಜನೆಯನ್ನ ಸ್ಥಾಪನೆ ಮಾಡತ್ತಂತಂದ ಹೇಳಿ. ಖೇಲೋ ಇಂಡಿಯಾ. ನೋಡ್ರಿ, ಖೇಲೋ ಇಂಡಿಯಾ ಅಂತಂದ ಹೇಳಿ ಸ್ಟಾರ್ಟ್ ಮಾಡಿದಾರೆ. ಇದು ತುಂಬಾ ಇಂಪಾರ್ಟೆಂಟ್ ಐತೆ ನಮ್ಮ ಇಂಡಿಯಾದೊಳಗಡೆ. ನೆಕ್ಸ್ಟ್ ನೋಡ್ರಿ, ಗರ್ಭಧಾರಣೆ ಪೂರ್ವದಲ್ಲಿ ಲಿಂಗ ನಿರ್ಣಯ. ಆ ಮಗು ಏನಂತಂದ ಹೇಳಿದ್ರ ಪ್ರೆಗ್ನೆಂಟ್ ಇದ್ದಾಗ ಅದು ಗಂಡು ಮಗುನ ಹೆಣ್ ಮಗುನ ಅಂತಂದ ಹೇಳಿ ಕಂಡು ಹಿಡಿಯೋದನ್ನ ನಿಲ್ಲಿಸ್ತಾರ. PCP NDT ಕಾಯ್ದೆ ಪ್ರಕಾರ ಯಾವಾಗ ಅಂದ್ರೆ 1994 ಅವಾಗ್ಲೇ ಏನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದಾರ. ನೆನ್ಪಿಟ್ಕೊಡ್ರಿ. ಮೊದಲ ಪಂಚವಾರ್ಷಿಕ ಯೋಜನೆ 1951-56 ಯಾವ ಮಾದರಿಯನ್ನ ಅಂತಂದ ಹೇಳಿದ್ರೆ ಹ್ಯಾರೋಲ್ಡ್ ಡೋಮರ್ ಮಾದರಿ ಅಂತಂತ ಹೇಳ್ತೀವಿ. ಇದೇ ಟೈಮ್ ಒಳಗಡೆ 5 IIT ಕಾಲೇಜ್ಗಳ ಸ್ಥಾಪನೆ ಆಗತ್ತ. ಅದಾದ ನಂತರ ಡ್ಯಾಮ್ಸ್ ಗಳ ನಿರ್ಮಾಣ ಆಗತ್ತ. ಡ್ಯಾಮ್ ಗಳ ನಿರ್ಮಾಣ ಯಾವ್ದಂತಂದ್ರೆ ಒಂದ್ ಯಾವ್ದು ಹಿರಾಕುಡ್ ಡ್ಯಾಮ್, ಇನ್ನೊಂದ್ ಯಾವ್ದಂತಂದ್ರೆ ಸಟ್ಲೇಜ್ ನದಿಗೆ ಡ್ಯಾಮ್ ಐತಲ್ಲ, ಸಟ್ಲೇಜ್ ನದಿಗೆ ಡ್ಯಾಮ್ ಅನ್ನ ಕಟ್ಟಿದಾರ. ಪಾಕ್ರಾನಂಗಲ್ ಡ್ಯಾಮ್ ಅಂತ ಕರಿತೀವಿ ನೋಡ್ರಿ. ಯಾವ್ದು? ಪಾಕ್ರಾನಂಗಲ್ ಡ್ಯಾಮ್. ಅದು ಕೂಡ ಇದೇ ಟೈಮ್ ಒಳಗಡೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಮಾಡ್ತಾರ. ನೆಕ್ಸ್ಟ್, ಭಾರತದಲ್ಲಿ ಯಾವ ಕೈಗಾರಿಕಾ ನೀತಿಯ ಅಡಿಯಲ್ಲಿ ಸಣ್ಣ ಪ್ರಮಾಣದ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿಗೆ ಗರಿಷ್ಠ ಆದ್ಯತೆಯನ್ನ ನೀಡ್ತಾರ ಅಂತಂದೇಳಿ 1977 ಜನತಾ ಪಕ್ಷದ ಅಧಿಕಾರ ಇರುತ್ತ. ಆ ಟೈಮ್ ಒಳಗಡೆ ಕಾಂಗ್ರೆಸ್ ಇರಂಗಿಲ್ಲ. ಅದಕ್ಕೋಸ್ಕರ 1977 ಕೈಗಾರಿಕಾ ನೀತಿ ಅಡಿ ಒಳಗಡೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ, ಅಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲಾ ಮಾಡ್ತಾರಲ್ಲ ಅಂತ ಕೈಗಾರಿಕೆಗಳಿಗೆ ಗರಿಷ್ಠ ಆದ್ಯತೆಯನ್ನ ನೀಡ್ತಾರೆ. ನೆಕ್ಸ್ಟ್, ಭಾರತದ ಹಣಕಾಸು ಕಾರ್ಯದರ್ಶಿ, ಫೈನಾನ್ಸ್ ಸೆಕ್ರೆಟರಿ ಅಂತಂದ್ ಹೇಳ್ತೀವಲ್ಲ, ಇದನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ರೆ ಸಚಿವ ಸಂಪುಟದ ನೇಮಕಾತಿ ಸಮಿತಿ, ACC ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಯಾರು ಶಿಫಾರಸಿನ ಮೇರೆಗೆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತದೆ ಅಂತಂದ ಹೇಳಿ. ನೆನ್ಪಿಟ್ಕೊಳ್ರಿ, ಇವಾಗ ನಮ್ಮ ಭಾರತ ದೇಶದೊಳಗಡೆ ತುರ್ತು ಪರಿಸ್ಥಿತಿಯನ್ನ ಹೇರ್ಬೇಕು ಅಂತಂದ ಹೇಳಿದ್ರ, ನಮ್ಮ ಭಾರತ ದೇಶದೊಳಗಡೆ ತುರ್ತು ಪರಿಸ್ಥಿತಿಯನ್ನ ಹೇರ್ಬೇಕಂತಂದ ಹೇಳಿದ್ರ ಆರ್ಟಿಕಲ್ 352 ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಂದ ಹೇಳಿ ರಾಷ್ಟ್ರಪತಿಯವರು ಡೈರೆಕ್ಟ್ ಆಗಿ ಹೇರಬಹುದು. ಅದಾದ ನಂತರ ಆರ್ಟಿಕಲ್ 356 ಪ್ರಕಾರ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರ್ಬೇಕಂದ್ರ ರಾಷ್ಟ್ರಪತಿಯವರು ಡೈರೆಕ್ಟ್ ಆಗಿ ಹೇರಂಗಿಲ್ಲ. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ರಾಜ್ಯಪಾಲರ ಸಲಹೆಯನ್ನ ತಗೊಂತಾರ. ರಾಜ್ಯಪಾಲರ ಸಲಹೆ ಮೇರೆಗೆ ಆಯಾ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿ ಹೇರ್ತಾರೆ. ಅದಾದ ನಂತರ ಇನ್ನೊಂದು ಬರುತ್ತಲ್ಲ ಆರ್ಟಿಕಲ್ 360 ಫೈನಾನ್ಸಿಯಲ್ ಎಮರ್ಜೆನ್ಸಿ, ಹಣಕಾಸು ತುರ್ತು ಪರಿಸ್ಥಿತಿ. ಇದನ್ನು ಕೂಡ ಏನಂತಂದ್ರೆ ರಾಷ್ಟ್ರಪತಿಯವರು ಡೈರೆಕ್ಟ್ ಆಗಿ ಹೇರ್ಬಹುದು, ಬಟ್ ಆದ್ರೆ ಇಲ್ಲಿವರೆಗೂ ಆಗಿಲ್ಲ ಆತರ ಏನು. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದ ಕರಾವಳಿ ಮೈದಾನವನ್ನ ಏನಂತ ಕರೀತಾರ ಅಂತಂದೇಳಿ. ನೆನ್ಪಿಟ್ಕೊಳ್ರಿ, ಈ ಕರಾವಳಿ ಮೈದಾನಗಳನ್ನ ಏನೇನಂತ ಕರೀತಾರ. ಇಲ್ಲಿ ಏನಂತಂದ್ರೆ ಗುಜರಾತ್ ಕಾಂಡ್ಲಾ ಕರಾವಳಿ ತೀರ ಅಂತ ಕರಿತೀವಿ. ಅದಾದ ನಂತರ ಮಹಾರಾಷ್ಟ್ರ ಅಂತಂದ್ ಹೇಳ್ತೀವಿ. ಅದಾದ ನಂತರ ಈ ಕಡೆ ನೋಡ್ರಿ
ಇಲ್ಲಿ ನಮ್ ಕರ್ನಾಟಕ ಬಂದೈತಲ್ಲ ಅದನ್ನ ನಾವು ಕೆನರಾ ಅಂತಂದ್ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಕೆನರಾ ಅಂತಂದ್ ಹೇಳಿ. ಇಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾದ್ ಬರುತ್ತಲ್ಲ ಅದನ್ನ ನಾವು ಕೊಂಕಣ್ ತೀರ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಕೇರಳದೊಳಗಡೆ ಬರೋದನ್ನ ನಾವು ಮಲಬಾರ್ ತೀರ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ತಮಿಳ್ನಾಡದಲ್ಲಿ ಬರೋದಲ್ಲ ಅಂತ ಏನ್ ಕರಿತೀವಿ ಅಂದ್ರೆ ಕೋರಮಂಡಲ ತೀರ ಅಂತ ಕರಿತೀವಿ. ಈ ಎಲ್ಲಾ ಇಂಪಾರ್ಟೆಂಟ್. ಉಳಿದದ್ದೆಲ್ಲ ಅಷ್ಟೊಂದೇನ್ ಕರೆಯಂಗಿಲ್ಲ. ಒಡಿಸ್ಸಾದೊಳಗಡೆ ಉತ್ಕಲ್ ತೀರ ಅಂತ ಕರಿತೀವಿ. ಉತ್ಕಲ ತೀರ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ಯಾರಾದೀಪ್ ಬಂದರು ಯಾವ ರಾಜ್ಯದಲ್ಲಿದೆ ಅಂತಂದ ಹೇಳಿ. ನೋಡ್ರಿ ಯಾವ ರಾಜ್ಯದಲ್ಲಿ ಅಂತಂದ ಹೇಳಿದ್ರೆ ಒಡಿಸ್ಸಾ. ಈ ಒಡಿಸ್ಸಾ ರಾಜ್ಯದಲ್ಲಿ ಮಹಾನದಿ ಹರಿಯುತ್ತ. ಮಹಾನದಿ ಎಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರುತ್ತಲ್ಲ ಆ ಪ್ರದೇಶದ ಒಳಗಡೆ ಒಂದು ಬಂದರವನ್ನ ಕಟ್ಟಿದಾರ. ಅದನ್ನ ನಾವು ಪ್ಯಾರಾದೀಪ್ ಬಂದರು ಅಂತಂದ ಹೇಳ್ತೀವಿ. ಇದು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರುವಂತಹ ಒಂದು ಬಂದರು ಆಗೈತೆ. ನೆಕ್ಸ್ಟ್ ನೋಡ್ರಿ, ಸಿಖ್ಖರು ಹೋಲಾ ಮೊಹಲ್ಲಾ ಹಬ್ಬದ ಸಂದರ್ಭದಲ್ಲಿ ಮುಖ್ಯವಾಗಿ ಯಾವ ಪವಿತ್ರ ಗ್ರಂಥವನ್ನ ಪಠಿಸ್ತಾರ ಅಂತಂದ ಹೇಳಿ ಗುರು ಗ್ರಂಥ ಸಾಹಿಬ್ ಅಂತಂದ ಹೇಳಿ. ಗುರು ಗ್ರಂಥ ಸಾಹಿಬ್ ಅವ್ರದ್ದು ಪ್ರಮುಖ ಗ್ರಂಥ ಸಿಖ್ಖರ್ದು. ಇದನ್ನ ಬರೆದವ್ರು ಯಾರಂತಂದ ಹೇಳಿದ್ರ ಅರ್ಜುನ್. ಗುರು ಅರ್ಜುನ್ ದೇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಈ ಗ್ರಂಥವನ್ನ ಬರೀತಾರ. ನೆಕ್ಸ್ಟ್ ನೋಡ್ರಿ, ಮೇ 10, 1857 ಮೀರತ್ ನಲ್ಲಿ ಸೈನಿಕರ ದಂಗೆಯನ್ನ ಪ್ರಾರಂಭಿಸಿದ ನಂತರ ಬಂಡಾಯ ಸೈನಿಕರು ದೆಹಲಿಯನ್ನ ತಲುಪಿ ಯಾರನ್ನ ಭಾರತದ ಚಕ್ರವರ್ತಿ ಅಂತಂದ ಹೇಳಿ ಘೋಷಣೆ ಮಾಡ್ತಾರ. ಈಗ ನೋಡ್ರಿ 1857 ದಂಗೆ ಎಲ್ಲ ಭಾರತದಲ್ಲೆಲ್ಲ ನಡೀತಾ ಇರುತ್ತೆ. ಬಟ್ ಆದ್ರೆ ಅದಕ್ಕೊಬ್ರು ರಾಜ ಅನ್ನೋರು ಬೇಕಲ್ಲ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಮೊಘಲರು ಇರ್ತಾರ. ಸೊ ಮೊಘಲರ ದೊರೆಯಾದಂತಹ 2ನೇ ಬಹದ್ದೂರ್ ಶಾ ಜಫರ್ನನ್ನ ಏನಂತಂದ್ರೆ ಭಾರತದ ಚಕ್ರವರ್ತಿ ಅಂತಂದ ಹೇಳಿ ಘೋಷಣೆ ಮಾಡಿ ಇಡೀ ಭಾರತದಾದ್ಯಂತ ಒಂದು ದಂಗೆಯನ್ನ ಹೇಳ್ತಾರ. ಅದನ್ನ ನಾವು ಏನಂತ ಕರಿತೀವಿ? 1857 ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ನೆಕ್ಸ್ಟ್ ವಿಜಯನಗರ ವರ್ತಕರು. ವಿಜಯನಗರ ವರ್ತಕರು ಅಂತಂದ ಹೇಳಿದ್ರೆ ವ್ಯಾಪಾರಗಾರರು. ವಿದೇಶಿ ವ್ಯಾಪಾರಕ್ಕಾಗಿ ಸಾಂಬಾರು ಪದಾರ್ಥಗಳು, ಕುದುರೆಗಳನ್ನ ಮುಖ್ಯವಾಗಿ ಯಾವ ಕರಾವಳಿ ಪ್ರದೇಶವನ್ನ ಯೂಸ್ ಮಾಡ್ಕೊಂತಿದ್ರು ಅಂತಂದ ಹೇಳಿ ಅಂದ್ರೆ ಮಲಬಾರ್ ಕರಾವಳಿ ಪ್ರದೇಶವನ್ನ ಯೂಸ್ ಮಾಡ್ಕೊಂತ ಇದ್ರು. ಅರಬ್ಬರ ಜೊತೆಗೆ ಏನಂತಂದ ಹೇಳಿದ್ರ ಒಂದು ಸಂಪರ್ಕವನ್ನ ಹೊಂದಕ್ಕೆ. ಯಾಕಂತಂದ ಹೇಳಿದ್ರ ಅರಬ್ಬರು ಏನ್ ಮಾಡ್ತಿದ್ರು ಅಂತಂದ ಹೇಳಿದ್ರೆ ಕುದುರೆಗಳನ್ನ ತಗೊಂಡು ಬರ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅರಬ್ಬರು ಯೂಸ್ ಮಾಡುವಂತ ಕುದುರೆಗಳಿದ್ವು ಅಂತಂದ ಹೇಳಿ ಒಂದು ಬುಕ್ ಅಲ್ಲಿ ಉಲ್ಲೇಖವಾಯ್ತು. ನೆಕ್ಸ್ಟ್ ನೋಡ್ರಿ, ವಿಧಾನಸಭೆಯಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಇಲ್ಲದೆ ಇದ್ರ ಮುಖ್ಯಮಂತ್ರಿನ ನೇಮಿಸುವ ಅಧಿಕಾರ ಯಾರಿಗೈತೆ ಅಂತಂದ ಹೇಳಿ. ಕೆಲವೊಂದ್ ಪಕ್ಷದವರು ಕೆಲವೊಂದ್ ಜನ ಇರ್ತಾರ MLA ಗಳು, ಇನ್ ಕೆಲವೊಂದ್ ಜನ MLA ಗಳು ಇರ್ತಾರ. ಯಾವ ಪಕ್ಷದಲ್ಲಿ ಏನಂತಂದ ಹೇಳಿದ್ರೆ CM ನ ನೇಮಕ ಮಾಡ್ಕೋಬೇಕು. ಇಲ್ಲಿ ನನಗಾಗೋದಿಲ್ಲ, ನಿನಗಾಗೋದಿಲ್ಲ, ನಂದು ಬಹುಮತ ಇಲ್ಲ, ನಿಂದ ಬಹುಮತ ಇಲ್ಲ ಅಂತಂದ ಹೇಳಿ ಸುಮ್ಮ ಕೂತ್ರಿ ಅಂತಂದ ಹೇಳಿದ್ರ ಆ ಟೈಮ್ ಒಳಗಡೆ ಕೊನೆಯ ಅಧಿಕಾರ ಯಾರಿಗಿರುತ್ತ? ರಾಜ್ಯಪಾಲರು ಏನ್ ಮಾಡ್ತಾರ ಅಂದ್ರೆ ಡೈರೆಕ್ಟ್ ಆಗಿ ಯಾವ್ದಾದ್ರು ಒಂದ್ ಕ್ಯಾಂಡಿಡೇಟ್ ನ CM ಅಂತಂದ ಹೇಳಿ ಘೋಷಣೆ ಮಾಡಬಹುದು. ಅಂತಿಮ ಅಧಿಕಾರ ಯಾರಿಗೈತೆ? ರಾಜ್ಯಪಾಲರಿಗೈತೆ. ಸೇಮ್ ಅದೇ ತರ ರಾಷ್ಟ್ರಪತಿಯವರಿಗೆ PM ಅನ್ನ, ಪ್ರೈಮ್ ಮಿನಿಸ್ಟರ್ ಅನ್ನ ನೇಮಕ ಮಾಡೋ ಅಧಿಕಾರ ಐತೆ. ಎಸ್. ನೆಕ್ಸ್ಟ್ ನೋಡ್ರಿ, ಇಸ್ರೋದ ಅತ್ಯಂತ ತೂಕದ ಉಡಾವಣಾ ವಾಹನ ಯಾವ್ದು ಅಂತಂದ ಹೇಳಿದ್ರೆ ಅದನ್ನ ನಾವು ಬಾಹುಬಲಿ ಅಂತ ಕರಿತೀವಿ. ಸೊ ಇಸ್ರೋದ ಏನಂತಂದ ಹೇಳಿದ್ರೆ ಒಂದು ತೂಕದ ಉಡಾವಣಾ ವಾಹನ ಐತೆ, ರಾಕೆಟ್ ಐತೆ. ಅದನ್ನ ನಾವು ಬಾಹುಬಲಿ. ಎಷ್ಟು ಬೇಕಾದಷ್ಟು ತೂಕವನ್ನ ಅತಿ ಹೆಚ್ಚು ತೂಕವನ್ನ ತಗೊಂಡು ಹೋಗೋದು ವರ್ಲ್ಡ್ ಅಲ್ಲಿ, ವಿಶ್ವದಲ್ಲಿ ಅಂತ ಒಂದು ರಾಕೆಟ್ ಐತೆ. ಅದನ್ನ ನಾವು GSLV Mark 3 ಅಂತಂದ ಹೇಳ್ತೀವಿ. ಅದಕ್ಕೆ ಇನ್ನೊಂದ್ ಹೆಸರು ಬಾಹುಬಲಿ ಅಂತಂದ ಹೇಳಿ ಕರಿತೀವಿ. ಎಸ್ ನೋಡ್ರಿ, ಅಸ್ಸಾಂ ಒಳಗಡೆ ಒಂದು ಹಬ್ಬ ಐತೆ ಮಗಾ ಬಿಹು ಅಂತಂದ ಹೇಳ್ತೀವಿ. ಬಿಹು ಒಳಗಡೆ ಒಂದು ಟೈಪ್ ಮಗಾ ಬಿಹು ಅಂತಂದ ಹೇಳಿ ಹಬ್ಬವನ್ನ ಆಚರಣೆ ಮಾಡ್ತಾರ. ಸೇಮ್ ಅದೇ ತರ ದಕ್ಷಿಣದಲ್ಲಿ ಅದೇ ಟೈಮ್ ಒಳಗಡೆ ಒಂದ್ ಹಬ್ಬವನ್ನ ಆಚರಣೆ ಮಾಡ್ತಾರ. ಆ ಹಬ್ಬ ಯಾವ್ದಂತಂದ ಹೇಳಿದ್ರೆ ಪೊಂಗಲ್ ಹಬ್ಬ ಅಂತ ಕರಿತೀವಿ. ತಮಿಳುನಾಡದೊಳಗಡೆ ಆಚರಣೆ ಮಾಡ್ತಾರ. ಅದನ್ನ ನಾವು ಪೊಂಗಲ್ ಹಬ್ಬ ಅಂತಂದ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಜಮ್ಮು ಕಾಶ್ಮೀರದ ಸಿಂಧು ನಾಗರಿಕತೆ ಅತ್ಯಂತ ಉತ್ತರದ ತಾಣ ಯಾವ್ದು ಅಂತಂದ ಹೇಳಿ. ಈಗ ನೋಡ್ರಿ, ಇದೊಂದು ಸಿಂಧು ನಾಗರಿಕತೆ ನಮ್ ಇಂಡಿಯಾದೊಳಗ ನಡೆಯತ್ತ. ಈಗ ಉತ್ತರ ದಕ್ಷಿಣದ ತಾಣಗಳು ಅತಿ ಅಂತಂದ ಹೇಳಿ ಕೇಳ್ತಾರ. ಸೊ ಸಿಂಧು ನಾಗರಿಕತೆ ನಡೆದ ಲಾಸ್ಟ್ ಉತ್ತರದ ತಾಣ ಯಾವ್ದು ಅಂತಂದ ಹೇಳಿದ್ರ ಮಾಂಡಾ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತೆ? ಜಮ್ಮು ಕಾಶ್ಮೀರ ಒಳಗಡೆ. ಸೇಮ್ ಅದೇ ತರ ನೆಕ್ಸ್ಟ್ ದಕ್ಷಿಣಕ್ಕೆ ಯಾವ್ದು ಬರುತ್ತಂತಂದ್ರೆ ಮಹಾರಾಷ್ಟ್ರದೊಳಗಡೆ. ಅದನ್ನ ನಾವು ದೈಮಾಬಾದ್ ಅಂತ ಕರಿತೀವಿ. ದೈಮಾಬಾದ್ ಮಹಾರಾಷ್ಟ್ರದವರೆಗೂ ಅಷ್ಟೇ, ಅದಕ್ಕಿಂತ ಕೆಳಗಡೆ ಇಲ್ಲ ಸಿಂಧು ನಾಗರಿಕತೆ. ಅದಾದ ನಂತರ ನೆಕ್ಸ್ಟ್ ಪೂರ್ವಕ್ಕೆ ಏನಂತಂದ ಹೇಳಿದ್ರ ಪೂರ್ವಕ್ಕ. ಈ ಕಡೆ ಪೂರ್ವಕ್ಕೆ ಏನಂತಂದ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅದನ್ನ ನಾವು ಆಲಂಗಿರ್ಪುರ ಅಂತ ಕರಿತೀವಿ. ಆಲಂಗಿರಪುರ ಅಲ್ಲಿವರೆಗೂ. ಪಶ್ಚಿಮಕ್ಕೆ ಎಲ್ಲಿವರೆಗೂ ಅಂತಂದ ಹೇಳಿದ್ರ ಆಲ್ಮೋಸ್ಟ್ ಪಾಕಿಸ್ತಾನ, ಇರಾನ್ ಗಡಿವರೆಗೂ ಬರುತ್ತ. ಸೂಕ್ತ ಜೆಂಡರ್ ಅಂತಂದ ಹೇಳ್ತೀವಿ. ಸೂಕ್ತ ಜೆಂಡರ್, ಸೂಕ್ತ ಜೆಂಡರ್ ಅಥವಾ ಸೂಕ್ತ ಗೇನ್ ದೋರ್ ಅಂತಂದ ಹೇಳಿ. ಸೂಕ್ತ ಜೆಂಡರ್ ಅಥವಾ ಸೂಕ್ತ ಗೇನ್ ದೋರ್ ಅಂತಂದ ಹೇಳಿ ಕರೀತಾರೆ. ಇದೇನಂತಂದ ಹೇಳಿದ್ರ ಸಿಂಧು ನಾಗರಿಕತೆಯ ಉತ್ತರ
ಪೂರ್ವ, ದಕ್ಷಿಣ, ಪಶ್ಚಿಮದ ತಾಣಗಳು. ನೆಕ್ಸ್ಟ್, ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ಗುರುತ್ವಾಕರ್ಷಣೆ ಎಷ್ಟು ಕಮ್ಮಿ ಇರತ್ತೆ ಅಂತಂದೇಳಿ. ಎಷ್ಟು ಕಮ್ಮಿ ಇರತ್ತೆ ಅಂತಂದ್ರೆ 1/6 ರಷ್ಟು ಕಮ್ಮಿ ಇರತ್ತೆ. ನೆಕ್ಸ್ಟ್ ನೋಡಿ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನಂತಂದ ಹೇಳಿದ್ರೆ ಸಂಸತ್ತಿನ ಎರಡು ಸದನಗಳು ಯಾವುದು? ಲೋಕಸಭೆ ಮತ್ತು ರಾಜ್ಯಸಭೆ. ಒಂದು ಮಸೂದೆ ಇರುತ್ತ, ಇಲ್ಲೂ ಪಾಸ್ ಆಗತ್ತ, ಇಲ್ಲಿ ಪಾಸ್ ಆದ ನಂತರ ರಾಜ್ಯಸಭೆ ಒಳಗಡೆ ಪಾಸ್ ಆಗತ್ತ. ಅದಾದ ನಂತರ ಅದೇನಂತಂದ ಹೇಳಿದ್ರೆ ಕಾಯ್ದೆಯಾಗಿ ಕನ್ವರ್ಟ್ ಆಗ್ಬೇಕು. ಅದೇನಂತಂದ ಹೇಳಿದ್ರೆ ಕಾಯ್ದೆಯಾಗಿ ಬದಲಾಗಬೇಕು. ಕಾಯ್ದೆಯಾಗಿ ಬದಲಾಗೋಕ್ಕಿಂತ ಮುಂಚೆ ಯಾರ ಪರ್ಮಿಷನ್ ಬೇಕಾಗತ್ತ? ರಾಷ್ಟ್ರಪತಿಯವರ ಪರ್ಮಿಷನ್ ಬೇಕಾಗತ್ತ. ರಾಷ್ಟ್ರಪತಿಯವರ ಪರ್ಮಿಷನ್ ಇಲ್ಲದೆ ಅಲ್ಲಿ ಯಾವುದೇ ರೀತಿ ಕಾಯ್ದೆಯಾಗಿ ಚಾನ್ಸ್ ಇಲ್ಲ. ನೆಕ್ಸ್ಟ್ ನೋಡ್ರಿ, ಭಾರತೀಯ ಜೀವ ವಿಮಾ ನಿಗಮ LIC ಯಾವಾಗ ಸ್ಥಾಪನೆ ಆಯ್ತು ಅಂತಂದ ಹೇಳಿದ್ರೆ ಸೆಪ್ಟೆಂಬರ್ 1, 1956 ಸ್ಥಾಪನೆ ಆಗುತ್ತ. ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ನೋಡ್ರಿ, ಪಶ್ಚಿಮ ಘಟ್ಟಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲು ಕಾರಣ ಏನು ಅಂತಂದೇಳಿ ಇಲ್ಲಿ ನಿಮ್ಗೆ ಒಂದು ಇಂಪಾರ್ಟೆಂಟ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ. 99% ಕರೆಕ್ಟ್ ಆಗುವಂತ ಟ್ರಿಕ್. ಇಂಥ ಕ್ವಶನ್ಸ್ ಗಳನ್ನ ಕೊಟ್ಟಾಗ ಈ ತರ ಲೈನ್ಸ್ ಗಳನ್ನ ಕೊಟ್ಟಿರ್ತಾರ, ಕರೆಕ್ಟಾ? ಇದರಲ್ಲಿ ಅತ್ಯಂತ ಉದ್ದವಾದ ಲಾಂಗೆಸ್ಟ್ ಆನ್ಸರ್ ಯಾವ್ದಿರುತ್ತಲ್ಲ, ಉದ್ದವಾದ ಆನ್ಸರ್ ಏನಂತಂದ್ರೆ ಯಾವಾಗ್ಲೂ 99% ಕರೆಕ್ಟ್ ಆಗಿರುತ್ತೆ. ಯಾಕ? ಮತ್ತ ಅದನ್ನೇನೇನೇನ್ ಕೇಳಾಕ್ ಕೊಟ್ಟಿರ್ತಾರ ಅಷ್ಟು ಉದ್ದ ಅಂತದ. ಈ ಉದ್ದವಾಗಿರೋದು ಯಾವ್ದು? ಇದೇ ಏನಂತಂದ ಹೇಳಿದ್ರ ಕರೆಕ್ಟ್ ಆಗಿರೋ ಆನ್ಸರ್. ಇಲ್ಲ ಅಂತಂದ್ರೆ ಸ್ವಲ್ಪ ಈ ರೀತಿ ಕೊಡ್ಬೋದಿತ್ತಲ್ರಿ. ಯಾಕಂತಂದ ಹೇಳಿದ್ರ ಅತಿ ಉದ್ದವಾದ ಆನ್ಸರ್ ಯಾಕೆ ಕೊಟ್ಟಿರ್ತಾರ ಅಂತಂದ ಹೇಳಿದ್ರ ಅದು ಯಾವಾಗ್ಲೂ ಕರೆಕ್ಟ್ ಆಗಿರುತ್ತ. ಅದಾದ ನಂತರ ಅದ್ರ ಒಳಗಡೆ ಉದ್ದವಾಗಿರೋ ಕೊಟ್ಟಿರೋದ್ರೊಳಗಡೆ ಈ ರೀತಿಯಾಗಿ ಎಲ್ಲಾದ್ರೂ ಇಂಗ್ಲಿಷ್ ವರ್ಡ್ಸ್ ಗಳು ನಡುವೆ ಸೇರಿಸಿದ್ರು ಅಂತಂದ್ರೆ ಅದು 100% ಕರೆಕ್ಟ್. ಇದೊಂದು ಟ್ರಿಕ್. ಇಂಥ ಟ್ರಿಕ್ ಗಳು ಬಹಳ ಇದಾವ. ಸೊ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಟೈಮ್ ಎಲ್ಲ ಹೇಳ್ಕೊಡ್ತೀನಿ ಬೇರೆ ಬೇರೆ ಎಕ್ಸಾಮ್ಸ್ ಗಳು. ನೆಕ್ಸ್ಟ್, ಸಸ್ಯ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಅಂತಂದೈತಲ್ಲ, ಪತ್ರ ಹರಿತ್ತು ಅಂತಂದ್ ಹೇಳ್ತೀವಲ್ಲ, ಅದ್ರ ಕಾರ್ಯ ಏನಂತಂದ್ರೆ ಅದ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಿ ಆಹಾರದ ಉತ್ಪಾದನೆಯನ್ನ ಮಾಡೋದು. ಇಲ್ಲಿ ನೋಡ್ರಿ, ಲಕ್ನೋದೊಳಗಡೆ 1857 ದಂಗೆ ನೇತೃತ್ವವನ್ನು ಯಾರು ವಹಿಸಿರ್ತಾರ ಅಂತಂದೇಳಿ. ಯಾರು ವಹಿಸಿರ್ತಾರ ಅಂತಂದ್ರೆ ಬೇಗಂ ಹಜರತ್ ಮಹಲ್ ಅಂತಂದೇಳಿ. ಪ್ರಾಬ್ಲಮ್ ಏನಾಗತ್ತ ಅಂತಂದ್ರೆ ತುಂಬಾ ಯಾರು ಡೀಟೇಲ್ ಆಗಿ ನಿಮ್ಗೆ ಹೇಳಿದಾರಲ್ಲ ಗೊತ್ತಿಲ್ಲ. ಉತ್ತರ ಪ್ರದೇಶದ ಲಕ್ನೋ ಒಳಗಡೆ ಒಂದು ಏನಂತಂದ ಹೇಳಿದ್ರ ನವಾಬ್ ವಂಶಸ್ಥರು ಇರ್ತಾರ. ಅದ್ರಲ್ಲೂ ಯಾರಂತಂದ ಹೇಳಿದ್ರ ವಾಜಿದ್ ಅಲಿ ಅಂತಂದೇಳಿ. ಯಾರು? ವಾಜಿದ್ ಅಲಿ ಅಂತಂದೇಳಿ ನವಾಬ ಇರ್ತಾನ. ಇವನನ್ನ ಭ್ರಷ್ಟ ರಾಜ ಅಂತಂದೇಳಿ ಬ್ರಿಟಿಷರು ಹೊರಗೆ ಹಾಕ್ಬಿಡ್ತಾರ. ಅವಾಗ ವಾಜಿದ್ ಅಲಿಯ ಹೆಂಡತಿಯಾದಂತಹ ಬೇಗಂ ಹಜರತ್ ಮಹಲ್ ಇದ್ದವಳು ಏನ್ ಮಾಡ್ತಾಳ ಅಂತಂದ ಹೇಳಿದ್ರ ತನ್ನ ಚಿಕ್ಕ ಮಗು ಆದಂತಹ ಅವನ ಹೆಸರು ಏನಂತಂದ ಹೇಳಿದ್ರ ಬಿರ್ಜಿಸ್ ಕಾದಿರ್ ಅಂತಂದ ಹೇಳಿ. ಆ ಮಗು ಹೆಸರು ಏನಂತಂದ ಹೇಳಿದ್ರ ಬಿರ್ಜಿಸ್ ಕಾದಿರ್. ಈ ಮಗುವನ್ನ ಸುಲ್ತಾನ ಅಂತಂದ ಹೇಳಿ ಘೋಷಣೆ ಮಾಡಿ 1857 ಒಳಗಡೆ ಲಕ್ನೋ ಒಳಗಡೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾಳ. ಯಾರು? ಬೇಗಂ ಹಜರತ್ ಮಹಲ್. ಇದು ಒಂದು ಸಿಂಪಲ್ ಟಾಪಿಕ್ ನ ನೆನ್ಪಿಟ್ಕೊಳ್ಳಿ. ಸೇಮ್ ಅದೇ ರೀತಿಯಾಗಿ ಝಾನ್ಸಿ ಒಳಗಡೆ ಯಾರು? ರಾಣಿ ಲಕ್ಷ್ಮೀಬಾಯಿ ಅವರು ಏನ್ ಮಾಡ್ತಾರ ಅಂತ ಹೇಳಿದ್ರ ದಂಗೆ ಹೇಳ್ತಾರ. ಸೇಮ್ ಅದೇ ತರ ಕಾನ್ಪುರ್ ಒಳಗಡೆ ಯಾರಂತಂದ್ರ ನಾನಾ ಸಾಹೇಬ್ ಯಾರಂತಂದ ಹೇಳಿದ್ರ ಮರಾಠೋಳ ವಂಶಸ್ಥ. ನಾನಾ ಸಾಹೇಬ್ ಮತ್ತು ಇನ್ನೊಬ್ರು ಯಾರಂತಂದ್ರೆ ತಾಂತ್ಯಾ ಟೋಪೆ. ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಇವರಿಬ್ರು ಏನಂತಂದ್ರೆ ದಂಗೆ ಹೇಳ್ತಾರ. ಸೇಮ್ ಅದೇ ತರ ಬಿಹಾರದೊಳಗಡೆ ಯಾರಂತಂದ್ರೆ ಕುನ್ವರ್ ಸಿಂಗ್ ಅಂತಂದ್ರೆ ಅಥವಾ ಕುವರ್ ಸಿಂಗ್ ಅವ್ರ ಏನಂತಂದ್ರೆ ದಂಗೆ ಹೇಳ್ತಾರ. ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು. ಎಸ್, ಭಾರತದಲ್ಲಿ ರಾಜ್ಯದ ರಾಜ್ಯಪಾಲರಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸುವವರು ಯಾರು ಅಂತಂದೇಳಿ ಇಲ್ಲಿ ನೋಡ್ರಿ, ಲಾಂಗೆಸ್ಟ್ ಆನ್ಸರ್. ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ಅಂತಂದ್ರೆ ರಾಜ್ಯದ ರಾಜ್ಯಪಾಲರಿಗೆ ಏನ್ ಮಾಡ್ಬೇಕು? ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕು. ಆಮೇಲೆ ಭಾರತದ ರಾಷ್ಟ್ರಪತಿಗೆ ಯಾರು? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಎಸ್ ನೋಡ್ರಿ, ಟೋಕಿಯೋ 2020 ಒಲಿಂಪಿಕ್ಸ್ ಒಳಗಡೆ ಭಾರತ ಎಷ್ಟು ಪದಕಗಳನ್ನ ಗೆಲ್ಲತ್ತಂತಂದ್ರೆ ಟೋಟಲ್ ಆಗಿ 7 ಪದಕ. ಅದ್ರಲ್ಲಿ 1 ಚಿನ್ನ, 2 ಬೆಳ್ಳಿ, 4 ಕಂಚಿನ ಪದಕಗಳನ್ನ ಗೆಲ್ಲುತ್ತ. ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ನೆನಪು. ನೆಕ್ಸ್ಟ್, ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವ್ದು ಅಂತ ಕೇಳಿದ್ರೆ ಯಾವ್ದಂತಂದ್ರೆ ಮೌಸಿನ್ ರಾಮ್ ಅಂತಂದ್ ಹೇಳ್ತೀವಿ. ರೀಸನ್ ಏನಂತಂದ ಹೇಳಿದ್ರೆ ಅಲ್ಲಿ ಕಂಡು ಬರುವಂತಹ ಬೆಟ್ಟಗಳ ಶ್ರೇಣಿಗಳು ಯಾವ್ಯಾವು? ಕಾಶಿ ಮೇಘಾಲಯದೊಳಗಡೆ ಅಂತಂದ್ರೆ ಕಾಶಿ. ಅದಾದ ನಂತರ ಸೈಡ್ ಯಾವ್ದಂತಂದ್ರೆ ಕಾಶಿ, ಗಾರೋ ಮತ್ತು ಇನ್ನೊಂದು ಜೈಂತಿಯ. ಬಟ್ ಅದ್ರ ಮೇನ್ ಏನಂತಂದ ಹೇಳಿದ್ರೆ ಕಾಶಿ ಬೆಟ್ಟಗಳಲ್ಲಿರೋದ್ರಿಂದ ಅತಿ ಹೆಚ್ಚು ಮಳೆ ಉಂಟಾಗತ್ತ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡ್ರಿ, ಇದ್ರಲ್ಲಿ ಯಾವ ಘಾಟ್ ಸಿಕ್ಕಿಂ ಮತ್ತು ಟಿಬೇಟ್ ಅನ್ನ ಸಂಪರ್ಕ ಮಾಡುತ್ತೆ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇದ್ರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನ ಕಮೆಂಟ್ ಹಾಕ್ರಿ. ಆಮೇಲೆ ಎಲ್ಲಾ ಘಾಟ್ಸ್ ಗಳ ಬಗ್ಗೆ ನೀವು ನೆನ್ಪಿಟ್ಕೋಬೇಕು. ಕ್ವಶನ್ಸ್ ಗಳು ಬರ್ಬೋದು. ಇನ್ನು ಕ್ವಶನ್ಸ್ ಗಳು ನನಗೆ ಸಿಕ್ಕರೆ ನಾನು ಇನ್ನೊಂದು ಪಾರ್ಟ್ ಅನ್ನ ಮಾಡಿ ಹಾಕ್ತೀನಿ.
ನಿಮಗ್ ಬೇಕು ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.